ವಿನಾಯಕ ದೇವರ ಸ್ತುತಿಯನ್ನು ಗೆದ್ದಂತಹ ಶ್ರೀ ರಾಘವೇಂದ್ರ ಮಯ್ಯ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಆಗಮಿಸಿದಂಥ ಎಲ್ಲ ಗಣ್ಯ ಅತಿಥಿಗಳನ್ನು ತಮ್ಮೆಲ್ಲ ಸಹೃದಯರನ್ನು ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಯ ಕಾರ್ಯದರ್ಶಿಗಳಾದ ಶ್ರೀ ಪ್ರಕಾಶ್ ಬೇಡಿಯವರಿಂದ ಇದೀಗ ಸ್ವಾಗತ. ನಮ್ಮ ಕಲಾಚೇತನ ಸಂಸ್ಥೆಯ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಈ ಯಕ್ಷ ಸಂಭ್ರಮ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಆಧಾರದ ಸ್ವಾಗತ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮತ್ತು ಪ್ರಶಸ್ತಿ ಪ್ರದಾನ ಮಾಡಿರುವ ಶ್ರೀ ಮೋಹನ್ ಭಾಸ್ಕರ್ ಹೆಗಡೆ, ಪ್ರಸಿದ್ಧ ತಾಳಮದ್ದಲೆ ಕಲಾವಿದರು, CEO ಸೆಲ್ಕೋ ಇಂಡಿಯಾ ಬೆಂಗಳೂರು ಇವರಿಗೆ ಕಲಾಚೇತನ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಶ್ರೀ ರಾಮಕೃಷ್ಣ ದೇಸಾಯಿ, ಚಲನಚಿತ್ರ ರಂಗಭೂಮಿ ಕಲಾವಿದರು ಬೆಂಗಳೂರು ಇವರಲ್ಲೂ ಕೂಡ ಕಲಾಚೇತನ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರನ್ನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಇವರು ಕ್ರೀಡೆಯಲ್ಲಿ ಹಾಗೂ ಕೃಷಿಯಲ್ಲಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾರ್ಯ ಮಾಡಿದ್ದಾರೆ. ಇಂಥವರನ್ನು ಕೂಡ ನಾವು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ವಿ. ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಉಷಾ ದಾಸ, ನಿಕಟಪೂರ್ವ ಅಧ್ಯಕ್ಷರು, ಗದಗ ನಗರದಲ್ಲಿ ಅವರನ್ನೂ ಕೂಡ ಕಲಾಚೇತನ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಯಕ್ಷ ಸಂಭ್ರಮ ಯಕ್ಷಗಾನ ನಡೆಸಿಕೊಟ್ಟಿರುವ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಮಿನಿಸ್ಟರ್ ಹಾಲಾಡಿ ಕುಂದಾಪುರ ತಂಡಕ್ಕೂ ಕೂಡ ಕಲಾಚೇತನ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿಸಲು ಗಣ್ಯಮಾನ್ಯರು, ಪತ್ರಿಕಾ ಮಾಧ್ಯಮ ಹಾಗೂ ಸುದ್ದಿ ಮಾಧ್ಯಮಗಳು, ನಿರೂಪಣೆ ಮಾಡುತ್ತಿರುವ ದತ್ತಪ್ರಸನ್ನ ಪಾಟೀಲ್ ಅವರಿಗೂ ಕೂಡ ಹಾಗೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ತನು ಮನಧನ ಸಹಾಯ ಕೊಟ್ಟ ಎಲ್ಲ ಮಾನವೀಯರಿಗೆ ಹಾಗೂ ತಮ್ಮೆಲ್ಲ ಪ್ರೇಕ್ಷಕರಿಗೆ ತಮಗೆ ಮತ್ತೊಮ್ಮೆ ಕಲಾಚೇತನ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಾನು ಸ್ವಾಗತ ಕೋರಲಿಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಬಂಧುಗಳೇ, ಕಲೆ, ಕಲಾವಿದ ಮತ್ತು ಕಲಾ ಸಂಘಟಕ, ಕಲೆ ಎಷ್ಟು ಮುಖ್ಯವೋ ಕಲಾವಿದರು ಕೂಡ ಅಷ್ಟೇ ಮುಖ್ಯ. ಈ ಕಲಾವಿದರು ಮತ್ತು ಸಹೃದಯರ ನಡುವೆ ಇರುವವರು ಕಲಾ ಸಂಘಟಕ. ಅಂತ ನಮ್ಮ ಗದುಗಿನ ಹೆಮ್ಮೆಯ ಕಲಾ ಸಂಘಟಕರು ಶ್ರೀ ಕಾವ್ಯ ಶ್ರೀನಿವಾಸ್ ಮೂರ್ತಿಯವರು ಪಡೆದಿರುವ ಅವರು ನಿರಂತರವಾಗಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ನಮ್ಮ ಗದಗ ಪರಿಸರದಲ್ಲಿ ಸಂಘಟನೆ ಮಾಡ್ತಾ ಬಂದಿದ್ದಾರೆ. ಸ್ಥಳೀಯ ಜನರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಮುಗಿಸುವಂಥ ಬಹುದೊಡ್ಡ ಜವಾಬ್ದಾರಿಯನ್ನು ಅವರು ಮಾಡಿದ್ದಾರೆ. ಇವರ ಈ ಉತ್ಕೃಷ್ಟ ಕಲಾ ಸಂಘಟನೆಯನ್ನು ಸ್ವತಃ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ 96ನೇ ಮನ್ ಕಿ ಬಾತ್ನಲ್ಲಿ ಪ್ರಶಂಸೆ ಮಾಡಿದ್ದು ನಮ್ಮ ಗದುಗಿನ ಎಲ್ಲ ಕಲಾವಿದರಿಗೆ ಬಹಳ ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದೀಗ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳು ಡಾಕ್ಟರ್ ಕಾವ್ಯ ಶ್ರೀ ಅವರು. ಈ ವೇದಿಕೆಯ ಮೇಲೆ ಯಕ್ಷಗಾನದ ಪ್ರಸಿದ್ಧ ಅರ್ಥಧಾರಿಗಳಾದಂಥ ಆಮೇಲೆ ಸೆಲ್ಕೋ ಇಂಡಿಯಾದ CEO ಆಗಿರುವಂಥ ಸನ್ಮಾನ್ಯ ಶ್ರೀ ಮೋಹನ್ ಭಾಸ್ಕರ್ ಹೆಗಡೆ ಅವರ ಕಲಾ ಜ್ಞಾನದ ಶಿಖರಕ್ಕೆ ಶಿರಬಾಗಿ
ಅವರ ಜೊತೆಗೆ ಇವತ್ತಿನ ಶ್ರೇಷ್ಠ ಸಾಧಕರಾಗಿ ಮೂವರು ಆಗಮಿಸಿದ್ದಾರೆ. ರಾಘವೇಂದ್ರಮಯ್ಯ, ರಾಮಕೃಷ್ಣ ಹಾಗೂ ನಮ್ಮವರೇ ಆದಂಥ ಡಾಕ್ಟರ್ ಬಿಡ್ನಾಳ್ ಅವರಿಗೂ ಹಾಗೂ ನಮ್ಮ ತೋಂಟದಾರ್ಯ ಮಠದ ಆಡಳಿತಾಧಿಕಾರಿಗಳಂಥ ಎಸ್ ಪಟ್ಟಣ್ ಶೆಟ್ಟಿ ಅವರು ಬಂದಿದ್ದಾರೆ, ಅವರಿಗೂ ಹಾಗೂ ಕಲಾಚೇತನದ ಒಂದು ಹೊಸ ಚೈತನ್ಯವನ್ನು ರಂಗ ಸಜ್ಜಿಕೆ ಮೂಲಕ ನೀಡಿದಂಥ ನ್ಯಾಷನಲ್ ಈವೆಂಟ್ಸಿನ ನೂರುದ್ದೀನ್ ಅಣಗಿ ಮತ್ತು ವಿಶ್ವನಾಥ್ ಅವರಿಗೂ, ಸಿರ್ಸಿಯಿಂದ ಆಗಮಿಸಿದಂಥ ಇದು ಯಕ್ಷನಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರುವಂಥ ವಿಶ್ವಶಾಂತಿ ಪ್ರತಿಷ್ಠಾನದ ಸಂಚಾಲಕರಾದಂಥ ಶ್ರೀ ರಾಘವೇಂದ್ರ ಬೆಳಕೊಪ್ಪ ಅವರಿಗೂ ಹಾಗೂ ದೂರದ ಊರಿಂದ ಬಂದಂಥ ಯಕ್ಷಗಾನ ಪ್ರಿಯಕರಾದಂಥ ಶ್ರೀಯುತ GS ಭಟ್ರವರಿಗೂ ಎಸ್ ಟಿ ಭಟ್ರವರಿಗೂ ಹಾಗೂ ಹೋಟೆಲ್ ಉದ್ಯಮಿಗಳಾದಂಥ ನನ್ನ ಎಲ್ಲ ಹೋಟೆಲ್ ಬಂಧುಗಳಿಗೂ ಹಾಗೂ ವಿಶೇಷ ಛಾಯಾಚಿತ್ರಗಳನ್ನು ಮಾಡಲಿಕ್ಕೆ ಆಗಮಿಸಿದಂತಹ ಷಣ್ಮುಖ ಕೌಲಿಕೆಯವರಿಗೂ, ಆಮೇಲೆ ಹುಬ್ಬಳ್ಳಿ ಧಾರವಾಡದಿಂದ 4-5 ಜನಗಳು ನನ್ನ ಮಿತ್ರರು ಬಂದಿದ್ದಾರೆ, ಕಲಾವಿದರು ಕೂಡ ಅವರಿಗೂ ಹಾಗೂ ಈ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕಲಾ ಪೋಷಕರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ಸ್ನೇಹಿತರೆ, ತಮಗೆ ಗೊತ್ತಿದೆ 27 ವರ್ಷಗಳ ಪೂರೈಸಿ 28ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ ಕಲಾಚೇತನ. ನಾನು ಈಗ ಹೆಚ್ಚು ಮಾತಾಡಲಿಕ್ಕೆ ಸಮಯ ತಗೊಳ್ಳೋದಿಲ್ಲ. ಕಾರಣ ಇಷ್ಟೇ, ಈಗಾಗಲೇ 7 ಗಂಟೆ ಆಗಿದೆ. ನಮಗೆ 7:15 ವೇದಿಕೆ ಕಾರ್ಯಕ್ರಮ ಮುಗಿಬೇಕು. 7:15 ಕೀಚಕ ಹೋದೆ ಯಕ್ಷಗಾನವನ್ನು ನೋಡುವ ಕಾತುರದಲ್ಲಿ ತಾವೆಲ್ಲ ಬಂದಿದ್ದೀರಿ. ಅದರ ಜೊತೆಗೆ ನಮ್ಮ ರಾಮಕೃಷ್ಣ ಅವರ ಮನದ ಮಾತು, ಆ ಮಾತಿಗಾಗಿ ತಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ಹೆಚ್ಚೊತ್ತು ಮಾತಾಡುವುದಿಲ್ಲ. ಸ್ನೇಹಿತರೆ, ರಾಮಕೃಷ್ಣನ ಅವರನ್ನು ನಾನು ನೋಡಿದ್ದು ಕಳೆದ ತಿಂಗಳು. ಅದರ ಸ್ನೇಹ ಸಂಪರ್ಕ ಸೇತುವೆಯಾಗಿ ರಾಘವೇಂದ್ರ ಬೆಟ್ಟಕೊಪ್ಪರು ಅವರ ನಿವಾಸಕ್ಕೆ ಕರ್ಕೊಂಡು ಹೋದರು. ನಾನು ರಾಮಕೃಷ್ಣ ಸಿನಿಮಾ ನಾಟ ಆದ ತಕ್ಷಣ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಹೇಗೆ ಹೋಗೋದು, ಹೇಗೆ ಮಾತಾಡ್ಸೋದು ಅಂತ. ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು ಅವರ ಪ್ರೀತಿ, ಅವರ ಸರಳತೆ, ಅವರ ಮುಗ್ಧತೆ, ಅವರ ಆತಿಥ್ಯವನ್ನು ನೋಡಿ ನಿಜವಾಗ್ಲೂ ನಾನು ಬೆರಗಾಗಿದ್ದೆ. ಅವ್ರದ್ದು ಬಹುಮುಖ ಪ್ರತಿಭೆ ಹೇಗಿದೆ ಅಂತಂದರೆ, ಅವ್ರದ್ದು ರಂಗಭೂಮಿಯಲ್ಲಿ ನಾಟಕವನ್ನು ಆಡಿದ್ದಾರೆ, ಯಕ್ಷಗಾನದಲ್ಲಿ ಕುಣಿದಿದ್ದಾರೆ, ಚಲನಚಿತ್ರದಲ್ಲಿ ನಡೆಸಿದ್ದಾರೆ, ಕೃಷಿಯಲ್ಲಿ ದುಡಿದಿದ್ದಾರೆ. ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಒಬ್ಬ ಚಲನಚಿತ್ರ ನಟ ಇವತ್ತು ಕೃಷಿಯಲ್ಲಿ ತೊಡ್ಕೊಂಡಂಥ ವ್ಯಕ್ತಿತ್ವ ಹೊಂದಿದವರು ಅಂತಂದರೆ ಬಹುಶಃ ರಾಮಕೃಷ್ಣ ನೀರ್ನಳ್ಳಿ ಅವರು ಮಾತ್ರ. ಅವರು 40 ವರ್ಷದ ಹಿಂದೆ ಒಂದು ನಾಟಕ ಕಂಪನಿಯಲ್ಲಿ ಗದ್ದದಲ್ಲಿ ಒಂದು 2-3 ತಿಂಗಳ ಕಾಲ ಇದ್ದು ನಾಟಕವನ್ನು ಆಡಿದವರು. ಅವಾಗ ಅದಾದ ನಂತರ 40 ವರ್ಷದ ನಂತರ ಅವರು ಈಗ ಗದಿಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮಾದ ದೊಡ್ಡ ಚಪ್ಪಾಳೆಯ ಮೂಲಕ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇನೆ. ಜೊತೆಗೆ ಡಾಕ್ಟರ್ ಬಿಡ್ನಾಳ್ ಸರ್ ಅವರು ನನ್ನ ಒಡನಾಟ ಬಹುಶಃ 35 ವರ್ಷದಿಂದ ಇರಬೇಕು. ನಾ ಇವತ್ತಿನ ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಅಂತಂದರೆ ಅವರೇ ಕಾಣಬೇಕು. ಕರ್ನಾಟಕದ ಅವರು ಕೂಡ ಬಹುಮುಖ ಪ್ರತಿಭೆ. ಕರ್ನಾಟಕದಲ್ಲಿ ಒಬ್ಬ ವೈದ್ಯ, ಕೃಷಿಕನಾಗಿ, ಒಬ್ಬ ಒಲಿಂಪಿಕ್ ಕ್ರೀಡಾಪಟುವಾಗಿ ಬೆಳೆದಿದ್ದಾರಲ್ಲ, ಅದು ನಮ್ಮ ಗದಗಿಗೆ ಹೆಮ್ಮೆ ತಂದಿದೆ. 69 ವರ್ಷದ ಯುವಕರೇ ಅಂತ ಅನ್ಕೋಬೇಕು, ನಮಗಿಂತ ಚೆನ್ನಾಗಿದ್ದಾರೆ ಅವರು. ನೋಡಿ, ಅವರು IMA ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಇದರಲ್ಲಿ ಒಂದು ನಡಿಗೆ ಮತ್ತು ಓಟದಲ್ಲಿ 5 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಜೊತೆಗೆ ಶಿವಮೊಗ್ಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 69 ವರ್ಷದ ಬಿಡ್ನಾಳ್ ಅವರು ಬಂಗಾರ ಪದಕ ತಗೊಂಡಿದ್ದಾರೆ. ಕೃಷಿಯಲ್ಲೂ ಅಷ್ಟೇ ಅವರು ಪ್ರಚಾರ ಪ್ರಿಯರಲ್ಲ, ಏನೂ ಅಲ್ಲ. ಹಿಂದೊಮ್ಮೆ ಕೊರೋನಾ ಬಂದ ಕಾಲಘಟ್ಟದಲ್ಲಿ ನನಗೆ ಗೊತ್ತಿದ್ದಾಗಿಲ್ಲಿ ಎಲ್ಲ ವೈದ್ಯರು ಸುಮಾರು ಒಂದು ರೋಗಿಗೆ 12 ಲಕ್ಷ ರೂಪಾಯಿ ಬಿಲ್ ಮಾಡ್ತಿದ್ರು.
ಇವರು ಮತ್ತು ಇವರ ಪುತ್ರ ಡಾಕ್ಟರ್ ಭರತ್ ಬಿಡ್ನಾಳ್ ಅವರು ನಮ್ಮಂಥವರ ಮನೆಗೆ ಬಂದು ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ನಮ್ಮನ್ನು ನೀವು ಉಳಿಸಿದ್ದಾರೆ ಅಂತಂದರೆ ಡಾಕ್ಟರ್ ಬಿಡ್ನಾಳ್ ಸಾಹೇಬ್. ಯಾರು ಗುರುತಿಸ್ತಿರಲಿಲ್ಲ. ನನಗೂ ಸಾಕಷ್ಟು ಜನ ಅಂದರು, ಕಾಯಶ್ರೀ ಅವರೇ ನೀವು ಹೊರಗಡೆಯಿಂದೆಲ್ಲ ಕರ್ಕೊಂಬರ್ತೀರಿ, ಅವರಿಗೆಲ್ಲ ಪ್ರಶಸ್ತಿ ಕೊಡ್ತೀರಿ, ಲೋಕಲ್ ಕೊಡೋದಿಲ್ಲ, ನೀವು ಬ್ರಾಹ್ಮಣರಿಗೆ ಕೊಡ್ತೀರಿ, ವೇದಿಕೆ ಬ್ರಾಹ್ಮಣರಿಂದ ಕರಿತೀರಿ, ಭಾಳಷ್ಟು ಅಪವಾದಗಳು ಬಂತು. ಅದನ್ನೆಲ್ಲ ನಾನು ತಲೆ ಕಟ್ಕೊಳ್ಳಿಕ್ಕೆ ಹೋಗಿಲ್ಲ. ಪ್ರತಿಭೆ ಯಾರಲ್ಲಿದೆಯೋ, ಬ್ರಾಹ್ಮಣ ಇರಲಿಯೋ, ವಲಯ ಇರಲಿಯೋ, ಕುರುಬ ಇರಲಿ, ಏನೂ ಇಲ್ಲ. ಪ್ರತಿಭೆನೇ. ಕಲಾವಿದನಿಗೆ ಜಾತಿ ಅನ್ನೋದಿಲ್ಲ. ಹಾಗಾಗಿ ನಾನು ಈ ಬಾರಿ ಡಾಕ್ಟರ್ ಬಿಡ್ನಾಳ್ ಅವರಿಗೆ ಕೊಡಬೇಕಂತ ಮನಸ್ಸು ಮಾಡಿದ್ದೆ, ಕೇಳಿಕೊಂಡೆ, ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರ ಅಭಿಮಾನಕ್ಕೆ ನಾನು ಚಿರಋಣಿ. ಜೊತೆಗೆ ರಾಘವೇಂದ್ರ ಮಯ್ಯ ಒಂದು ದಶಕ ಅಷ್ಟೇ ಗೆಳತಾನ, ಮೊದಲು ಇರಲಿಲ್ಲ. ಇವರು ಮತ್ತು ಕಾಳಿಂಗನವರು ದಿವಂಗತ ಉಪ್ಪೂರವರ ಶಿಷ್ಯರು. ಮಧುರ ಕಂಠದ ಗಾಯಕರಲ್ಲಿ ಒಂದು ನಾಣ್ಯದ ಎರಡು ಮುಖ, ಒಂದು ರಾಘವೇಂದ್ರ ಮಯ್ಯ, ಕಾಳಿಂಗನವರು. ಇವರು ಅಮೃತೇಶ್ವರಿ ಮೇಳ, ಗರುಡೂರು ಮೇಳ, ಅವರದೇ ಆದಂಥ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮೇಳ, ಅಮೃತೇಶ್ವರಿ, ಸಾಲಿಗ್ರಾಮ, ಎಷ್ಟು ಆ ಭಕ್ತಿಗಳು ದೊಡ್ಡ ಆಗ್ತಾ ಹೋಗುತ್ತೆ ನನ್ನ ಹತ್ರ ಈಗ ಹೇಳಲಿಕ್ಕೆ ಸಾಧ್ಯ ಇದೆ. ಅಷ್ಟು ಮೇಳಗಳಲ್ಲಿ ಸುಮಾರು 40 ವರ್ಷಗಳ ಕಾಲ ಅವರು ನಿರಂತರವಾಗಿ ಮಧುರ ಕಂಠದ ಗಾಯಕನಾಗಿ, ಗಾನ ಕೋಗಿಲೆಯಾಗಿ ನಡೆದಿದ್ದಾರೆ. ಅವರಿಗೊಂದು ನನ್ನ ಕಲಾಕ್ಷೇತ್ರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಈ ವೇದಿಕೆ ಮೇಲೆ ನಾನು ಮಾತಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ತೋಂಟದ ಶ್ರೀಗಳೇ ಕಾರಣ. ಅದರ ಜೊತೆಗೆ ನಮ್ಮ SS ಪಟೇಲ್ ಶೆಟ್ಟಿ ಅವರಾಗಲಿ ಮತ್ತು MS ಅಂಗಡಿಯವರು ಬಂದಿದ್ದಾರೆ. ಅವರು ನನಗೆ ತ್ರಿಮೂರ್ತಿಗಳು, ನನಗೆ ನಿಜವಾಗಲೂ ಇಲ್ಲಿ ನೆಲೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರು. ನಾನು ಗದಗ ಸ್ಟ್ರೀಟ್ ಬಿಟ್ಟ ತಕ್ಷಣ ನನಗೆ ವಿಶ್ವೇಶ್ವರ ಭಟ್ರು ಮತ್ತು ಸಂಧ್ಯಾ ಪೈಗಳು ಪತ್ರಿಕೆಗೆ ಬನ್ನಿ ಅಂತ ಕರೆದರು. ಆ ಕ್ಷೇತ್ರಕ್ಕೆ ಹೋಗಿದ್ರಿ. ಇವತ್ತು ನನ್ನ ಕಲಾಚೇತನ ಇಲ್ಲಿ ಇರ್ತಿರಲಿಲ್ಲ, ಕಾರ್ಯಕ್ರಮ ಮಾಡೋಕ್ಕೆ ಆಗ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ನನ್ನನ್ನು ಕೈ ಹಿಡಿದು ತಮ್ಮದೇ ಜಾಗದಲ್ಲಿ ಕಡಿಮೆ ಇದರಲ್ಲಿ ಬಾಡಿಗೆಯಲ್ಲಿ ನನಗೊಂದು ಬದುಕನ್ನು ಕಟ್ಟಿಕೊಟ್ಟಿದವರು ಅಂದರೆ ತೋಂಟದ ಶ್ರೀಗಳು ಮತ್ತು ಅವರ ಪರಿವಾರ. ಶ್ರೀಗಳು ಸುಮಾರು 20 ವರ್ಷ, 20-22 ವರ್ಷ ಇರಬೇಕು, ಪ್ರತಿ ಕಾರ್ಯಕ್ರಮಕ್ಕೂ ಸಾನ್ನಿಧ್ಯ ವಹಿಸ್ತಿದ್ರು ಅವರು. ಮತ್ತೆ ಯಾವುದೇ ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಮತ್ತೆ ಕಾಯಶ್ರೀ ಬಂದಿದ್ದಾನೆ, ಕಾಯಶ್ರೀ ಅವರ ಕಾರ್ಯಕ್ರಮಕ್ಕೆ ಬಂದೇ ಬರ್ತೇನೆ, ವೆಂಕಟ ಸುಬ್ಬಯ್ಯ ಬರ್ತಾರೆ, HSK ಬರ್ತಾರೆ, ಗುಲ್ವಾಡಿ ಬರ್ತಾರೆ, ಭೈರಪ್ಪ ಬರ್ತಾರೆ, ಸಾಲ 100 ಜನ ಸಾಹಿತಿಗಳು ಬಂದು ಹೋಗ್ಬಿಟ್ಟು ಅವ್ರನ್ನೆಲ್ಲ ನೋಡುವ ಭಾಗ್ಯ ಅವ್ರದ್ದು ಇತ್ತು, ನಂದು ಇತ್ತು. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಪ್ಪದೇ ಬರ್ತಿದ್ರು. ಈ ಬಾರಿ ಆ ಸ್ಥಾನವನ್ನು ನಮ್ಮ ಸ್ನೇಹಿತರಾದಂಥ SS ಪಟೇಲ್ ಶೆಟ್ಟಿ ಅವರು ಭಾಗವಹಿಸಿದ್ದಾರೆ, ತುಂಬಿದ್ದಾರೆ ಆ ಜಾಗವನ್ನು. ಜೊತೆಗೆ ಪಟೇಲ್ ಶೆಟ್ಟಿ ಅವರು ಸಹ ಕೇವಲ ಆಡಳಿತಾಧಿಕಾರಿ ಆಗಿಲ್ಲ. ಭಾಳಷ್ಟು ಜನ ನೀವು ಹೇಳ್ಕೋಬೋದು, ಏನನ್ನು ಹೇಳಿ, ಆದರೆ ನಿಜವಾಗಿ ದುಡಿಯುವ ವ್ಯಕ್ತಿಗೆ ನಿಂದಕರು ಇದ್ದೇ ಇರ್ತಾರೆ. ನನಗೂ ಇದ್ದಾರೆ, ಅವರಿಗೂ ಇದ್ದಾರೆ. ನಾವು ನಿಂದಕರ ಬಗ್ಗೆ ವಿಚಾರ ಮಾಡುವುದಿಲ್ಲ. ಗುರಿ ಮುಂದೆ, ಗುರಿ ಹಿಂದೆ ನಮಗೆ. ಅವರು ಇವತ್ತು ಒಬ್ಬ ಸಾಲ ಸರಳ ಮನುಷ್ಯತ್ವ ಇರುವಂಥ ವ್ಯಕ್ತಿತ್ವ. ಇವತ್ತು 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ ಅಂದರೆ ಅದೇನು ಕಡಿಮೆ ಕೆಲಸವೇ? ಒಂದು ಇಂಜಿನಿಯರ್ ಕಾಲೇಜು, ಡಿಪ್ಲೊಮಾ ಕಾಲೇಜು, ITI ಕಾಲೇಜು, ಇನ್ನೆಷ್ಟು ಹೇಳಿ. ಧಾರವಾಡದಲ್ಲೂ ವಿದ್ಯಾಕಾಶಿಯಲ್ಲೂ ಇವರು ಶಿಕ್ಷಣ ಸಂಸ್ಥೆ ಇದೆ, ಗದಗಿನಲ್ಲೂ ಇದೆ, ಎಲ್ಲ ಕಡೆಯೂ ಅವ್ರದ್ದೇ ಶಿಕ್ಷಣ ಸಂಸ್ಥೆ. ನಿಜವಾಗ್ಲೂ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀವೇನಾದರೂ ತಿಳ್ಕೊಳ್ಳಿ, ಆದರೆ ಪಟ್ಟಣ್ ಶೆಟ್ಟಿ ಅವರು ತುಂಬ ಸಹಕಾರ ಮೊದಲಿಗೆ ಕೊಡ್ತಾ ಇದ್ದಾರೆ, ಮುಂದೆಯೂ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ಅವರಿಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೆ ಟೈಮ್ ಇಲ್ಲ, ಎಷ್ಟು ಮಾತಾಡಿದ್ರು ಕಡಿಮೆ. ನಿಜವಾಗ್ಲೂ ಅವರಾತು, ನನಗೆ MS ಅಂಗಡಿಯವರಾತು. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆ. ಸ್ನೇಹಿತರೆ, ರಾಮಕೃಷ್ಣ ಅವರ ಮನೆ ಜಟಕ,
ಚಟಗ. ಹಾಂ, ಅವ್ರ ಮನೆಗೆ ಹೋದಾಗ ಭಾರಿ ಆಶ್ಚರ್ಯ ಆಯಿತು. ಬೋರ್ಡ್ ಒಂದು ಚಟಗ, ಇಲ್ಲಿ ಲಕ್ಷ್ಮೀ ನಿವಾಸನೂ ಇಲ್ಲ, ಯಾವ ನಿವಾಸನೂ ಇಲ್ಲ. ಇದು ನಾನು ನೋಡಿ ಇದೇನು ಅಂತ ಕೇಳಿದೆ. ಅವರ 4.5 ಎಕರೆ ತೋಟವನ್ನು ಶಿರ್ಸಿಯಲ್ಲಿ ಸಮೀಪ ನೀರಿನಳ್ಳಿಯಲ್ಲಿ ಮಾಡಿದ್ದಾರೆ ಅವರು. ಅಲ್ಲಿ ಮಾವು, ತೆಂಗು, ಬೇರ್ಲೆ ಎಷ್ಟು ವಿಧ ವಿಧ ಆದಂಥ ಸಸ್ಯಗಳನ್ನು ನೆಟ್ಟಿದ್ದಾರೆ. ಅಡಿಕೆ ತೋಟ ಇದೆ, ಬಾಳೆ ತೋಟ ಇದೆ. ಅವರ ಮನೆ ಮಾವಿನ ಮರದ ಬಿಟ್ಟಂಥ ಮಾವಿನ ಹಣ್ಣನ್ನು ಸವಿಯನ್ನು ಉಣಬಡಿಸಿದ್ದಾರೆ. ಅವರ ಪತ್ನಿ ಪುಟ್ಟಣ್ಣ ಕಣಗಲ್ ಅವರ ಮನೆಯಲ್ಲಿ ಮಂಗಳ ಅಂತ ಶಿರ್ಸಿ ಅವರು ಕೆಲಸಕ್ಕೆ ಇಟ್ಟರು. ಅವರು ನಮ್ಮ ಹವ್ಯಕ ಗ್ರಾಮಸ್ಥೆ. ಅವ್ರನ್ನ ಒಲಿಸಿ ಇವರು ಮದುವೆಯಾಗಿದ್ದಾರೆ. ನಿಜವಾಗಲೂ ಅವರು ಅನ್ನಪೂರ್ಣೇಶ್ವರಿ, ಮಂಗಳ ಅಂತ ಅನ್ನಪೂರ್ಣೇಶ್ವರಿ. ಇಂಥವರ ಒಡನಾಟ ಬೆಳೆಸಲಿಕ್ಕೆ ಘಟಕೋಪದ ರಾಗಣ್ಣ ಕಾರಣ. ಅವನಿಗೂ ಒಂದು ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಸ್ನೇಹಿತರೆ, ನಾನೇನು ಹೆಚ್ಚು ಮಾತಾಡೋದಿಲ್ಲ. ಕಲಾಚೇತನ ನಡೆದು ಬಂದ ಬಗ್ಗೆ ಆಗಲಿ ಮತ್ತು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಆಗಲಿ ನಾನು ವಾಸ್ತವಿಕವಾಗಿ ಮಾತಾಡಲ್ಲ. ತಮಗೆಲ್ಲ ಗೊತ್ತಿದೆ, 100 ಜನ ಸಾಹಿತಿಗಳು ಮುಂದೋಗಿದ್ದಾರೆ, 80ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದಾರೆ. ಈಗ ನಾನು ಕೊಡ್ತಾ ಇರೋದು 68ನೇ ಪ್ರಶಸ್ತಿ. ಹಿಂದೆ 65 ಇತ್ತು, 60, ಈಗ 3 ಸೇರಿಸಿ 68 ಆಗಿದೆ. ನನ್ನಲ್ಲಿ ಪ್ರಶಸ್ತಿ ಪಡ್ಕೊಂಡವರೆಲ್ಲ 4 ಜನ ಪದ್ಮಶ್ರೀ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಜೊತೆಗೆ ಇದು ಹಾಸಣಿ ಗಣಪತಿ ಭಟ್ರು ಅವರು ಇದು ತಾನ್ಸೇನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಮೇಲೆ ಭೈರಪ್ಪ ಮತ್ತು ವೆಂಕಟೇಶ್ ಕುಮಾರ್ ಸರಸ್ವತಿ ಸನ್ಮಾನವನ್ನು ಪಡೆದಿದ್ದಾರೆ. ಆಮೇಲೆ ಇಷ್ಟಲ್ಲದೆ ಒಂದು 35ಕ್ಕೂ ಹೆಚ್ಚು ಕಲಾವಿದರು ಇಲ್ಲಿ ಪ್ರಶಸ್ತಿ ಪಡೆದವರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವತ್ತಿಗೂ ನನಗೆ ನೆನಪು ಬರೋದು ವೆಂಕಟೇಶ್ ಕುಮಾರ್ ಆಯಿತು, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಆಯಿತು, ವೆಂಕಟ ಸುಬ್ಬಯ್ಯ ಆಯಿತು, ಪಾಟೀಲ್ ಪುಟ್ಟಪ್ಪ ಆಯಿತು. ಇವರೆಲ್ಲ ನೆನೆಯುತ್ತಾ ಇದೇ ಕಲಾಚೇತನ ಈಗ ಬಹುಶಃ 8 ವರ್ಷ ಆಗಿರಬೇಕು. ಶಿರ್ಸಿಯ ಸಮೀಪದ ಬೆಟ್ಟಕೊಪ್ಪದಲ್ಲಿ ಇದು ತುಳಸಿ ಹೆಗಡೆ ಅವರಿಗೆ ಯಕ್ಷನಿಧಿ ಪ್ರಶಸ್ತಿಯನ್ನು ಕೊಟ್ಟು ಇದು ಮಾಡಿದ್ದೀವಿ, ಗೌರವಿಸಿದ್ದೀವಿ. ಅವಳು ಇವತ್ತು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗಿದ್ದಾರೆ. ಒಂದು ಸ್ಟಾರ್ ವ್ಯಾಲ್ಯೂ ಬಂದಿದೆ ಅವಳದ್ದು. ಈಗ ದಾಖಲೆ ಹೇಳ್ತಾನೆ ನೋಡಿ ಕೇಳಿ, ಕೇವಲ 14 ವರ್ಷ. ಈ ವರ್ಷ ದಶಮಾನ ಸಂಭ್ರಮ, ಅವಳ ವಿಶ್ವಶಾಂತಿ ಸರಣಿಯ ದಶಮಾನ ಸಂಭ್ರಮ ಡಿಸೆಂಬರ್ 8ಕ್ಕೆ ಶಿರ್ಸಿ ಸಮೀಪದ ಘಟಕೊಪ್ಪದಲ್ಲಿ. ಇಲ್ಲಿಯ ಪ್ರೇಕ್ಷಕರು ನೋಡಿದ್ರೆ, ಅಲ್ಲಿಯ ಪ್ರೇಕ್ಷಕರು ನೋಡಿದ್ರೆ ಅಜಗಜಾಂತರ. ಇರುವುದು ಸಣ್ಣ ಹಳ್ಳಿ, 7 ಮನೆ. ಅಲ್ಲಿ ಕಾರ್ಯಕ್ರಮಕ್ಕೆ 4 ಗಂಟೆಯಿಂದ ರಾತ್ರಿ 8:30ವರೆಗೆ 4 ತಾಸು 600ಕ್ಕೂ 700ಕ್ಕೂ ಹೆಚ್ಚು ಪ್ರೇಕ್ಷಕರು ಸೇರ್ತಾರೆ. ಅಂಥ ಅದ್ಭುತ ಕಾರ್ಯಕ್ರಮ. ಪ್ರತಿ ವರ್ಷ ಒಂದು ರೂಪಕವನ್ನು ನಡೆಸ್ಕೊಂಡು ಬಂದಿದ್ದಾಳೆ. ಅವಳಿಗೆ ಈ ಬಾರಿ ಮೊನ್ನೆ ಲಂಡನ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಬಂತು. ನೆಕ್ಸ್ಟು ಅದಕ್ಕೂ ಮೊದಲು ಇಂಡಿಯಾ ಬುಕ್ ಆಫ್ ರೆಕಾರ್ಡು, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್, ರಾಬಾ ಬುಕ್ ಆಫ್ ರೆಕಾರ್ಡ್, ಟೈಮ್ಸ್ ಆಫ್ ಇಂಡಿಯಾದವರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಯ್ಕೆಯ ಸಮಿತಿಯನ್ನು ಮಾಡಿ ಕಲಾವಿದರಿಗೆ ಕೊಟ್ಟಿದ್ದಾರೆ. ಅದು 21 ವರ್ಷದ ಒಳಗಿನವರಿಗೆ. ಕೇವಲ ಇಡೀ ದೇಶದಲ್ಲಿ 21 ಕಲಾವಿದರು, ಬಾಲ್ಯ ಕಲಾವಿದರು. ಅದರಲ್ಲಿ ತುಳಸಿ ಹೆಗಡೆನೂ ಅವರು. ಅಂಥ ಪ್ರತಿಭೆ ನಿಜವಾಗಲೂ ನಾವೆಲ್ಲ ಮೆಚ್ಚಬೇಕು. ಅದಕ್ಕಿಂತ ನನಗೆ ಅತೀವ ಸಂತೋಷ ಆಗಿದೆ. ನಾನು ಕೊಡುತ್ತಿರುವಂತಹ, ನೀಡುತ್ತಿರುವಂತಹ ಪ್ರಶಸ್ತಿ ತಗೊಂಡವರಿಗೂ ಗೌರವ, ಪ್ರಶಸ್ತಿ ಕೊಟ್ಟವರಿಗೂ ಗೌರವ. ಆ ನೆಲೆಯಲ್ಲಿ ಹೆಚ್ಚಿಗೆ ನಾನಿನ್ನು ಹೆಚ್ಚು ಮಾತಾಡದೆ ಪ್ರೀತಿಯಿಂದ 2 ಮಾತಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಅನಂತ ಧನ್ಯವಾದಗಳು. ಸಾಂಸ್ಕೃತಿಕ ಅಕಾಡೆಮಿಯ ರೂವಾರಿ ಅಧ್ಯಕ್ಷರಾದ ಡಾಕ್ಟರ್ ಕಾವ್ಯಾಂಶ್ರೀ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮ ಪ್ರೀತಿ ಹಾಗೂ ಗೌರವದ ದ್ಯೋತಕವಾಗಿ ಪುಷ್ಪಾರ್ಪಣೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀ ಮೋಹನ್ ಭಾಸ್ಕರ್ ಹೆಗಡೆ ಅವರಿಗೆ ನಮ್ಮ ಗದುಗಿನ ಹಿರಿಯ ಗಣ್ಯ ಮುದ್ರಣೋದ್ಯಮಿಗಳಾದ ಶ್ರೀ ಮೃತ್ಯುಂಜಯ ಸಂಕೇಶ್ವರ ಅವರು ಆಗಮಿಸಿ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಚಲನಚಿತ್ರಗಳಲ್ಲಿ ರಂಗಭೂಮಿಯಲ್ಲಿ ಯಕ್ಷಗಾನದಲ್ಲಿ
ಶ್ರೀ ರಾಮಕೃಷ್ಣ ಅವರಿಗೆ ಸ್ವಾಗತ ಸುಸ್ವಾಗತ. ಹಿರಿಯ ಭಾಗವತ ಪ್ರಸಿದ್ಧ ಮೂರು ಕ್ಷೇತ್ರದಲ್ಲಿ ಸಾಧನೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ವಿಶಿಷ್ಟವಾದ ಆಸಕ್ತಿಯನ್ನು ಹೊಂದಿರುವಂತಹ ಶ್ರೀ ಮೋಹನ್ ಮಾಸ್ಟರ್ ಹೆಗಡೆ ಅವರು ಇದೀಗ ಉದ್ಘಾಟನಾ ಪರ ನುಡಿಗಳನ್ನು ಶುಭ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ತತ್ ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗದಗದ ಪುಣ್ಯಭೂಮಿಯನ್ನು ದಿವ್ಯ ಭೂಮಿಯನ್ನಾಗಿಸಿದ ಇಲ್ಲಿಯ ವೀರನಾರಾಯಣನಿಗೂ ತ್ರಿಕುಟೇಶ್ವರನಿಗೂ ಹಾಗಲ್ಲದೆ ಈ ಪ್ರದೇಶದ ಸುತ್ತಮುತ್ತ ಇರುವ ಎಲ್ಲ ದೇವತಾ ಸಾನ್ನಿಧ್ಯಕ್ಕೂ ಬಲ ಬಂದು ಜೀವಿತಾವಧಿಯಲ್ಲಿ ಶಾಶ್ವತವಾದ ನೆಲೆಯನ್ನು ಕಾಣಿಸಿಕೊಟ್ಟಂತಹ ಕನ್ನಡ ನಾಡಿನ ಹೆಮ್ಮೆಯ ಈ ಭೂಮಿಯ ಕುಮಾರವ್ಯಾಸನಿಗೂ ಇಲ್ಲಿಯ ವೀರೇಶ್ವರ ಪುಣ್ಯಾಶ್ರಮದ ಪರಮ ಪೂಜ್ಯರಿಗೂ ತೋಂಟದಾರ್ಯ ಮಠದ ಶ್ರೀಗಳವರಿಗೂ ಇಲ್ಲಿರುವ ಎಲ್ಲ ಪರಂಪರೆಗೂ ಹಣೆ ಹಚ್ಚಿ ಈ ದಿವ್ಯವಾದಂತಹ ಪರಿಸರದ ಪ್ರಕಾಶನ ಕ್ಷೇತ್ರದಲ್ಲಿಯೇ ಅಭೂತಪೂರ್ವವಾದ ಹೆಜ್ಜೆಗಳನ್ನಿಟ್ಟು ನಾಡು ಗದಗಿನೆಡೆಗೆ ನೋಡುವಂತೆ ಮಾಡಿದಂತಹ ಎಲ್ಲ ಮುದ್ರಕ ಪ್ರಕಾಶಕ ವರ್ಗದ ಪ್ರಾತಸ್ಮರಣೀಯರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಲಾಚೇತನ ಎನ್ನುವ ಸಂಸ್ಥೆಯ ಮುಖೇನ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಮನನೀಯವಾಗಿಯೂ ಸ್ಮರಣೀಯವಾಗಿಯೂ ಮಾಡಿದಂತಹ ನಮಗತಿ ಪ್ರಿಯರೂ ಆದಂತಹ ಕಾವ್ಯಂ ಶ್ರೀಯವರನ್ನು ಅವರ ಕುಟುಂಬದವರನ್ನು ನಾನು ಹೃದಯಾಂತರಾಳದ ಶ್ರದ್ಧೆ ಮತ್ತು ಗೌರವದಿಂದ ಸ್ಮರಿಸಿ ನಮಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಶೋಭೆಗೆ ಕಾರಣರಾದಂತಹ ನನಗೆ ಅತ್ಯಂತ ಪ್ರಿಯರು, ಕನ್ನಡದ ಸಾಂಸ್ಕೃತಿಕ ರಂಗಭೂಮಿ ತನ್ನ ಅಪೂರ್ವವಾದಂತಹ ನಟನೆಯ ಮುಖೇನ ನೆನಪಿಸಿಕೊಳ್ಳಲೇಬೇಕಾದಂತಹ ಸಜ್ಜನ ನೀರ್ನಳ್ಳಿ ರಾಮಕೃಷ್ಣರವರಿಗೆ ಗೌರವದಿಂದ ವಂದಿಸುತ್ತಾ ಯಕ್ಷಗಾನ ಕ್ಷೇತ್ರದ ಭಾಗವತಿಕೆಯನ್ನು ಸಾವಿರಾರು ಕಿವಿಗಳಿಗೆ ಯಾವತ್ತೂ ನೆನಪಿಡುವಂತೆ ಹಾಡಿ ಅದನ್ನು ಸ್ಥಾಯಿಯಾಗಿಸಿದಂತಹ ನನಗತ್ಯಂತ ಪ್ರಿಯ ಭಾಗವತರಲ್ಲಿ ಒಬ್ಬರಾದ ರಾಘವೇಂದ್ರ ಮಯ್ಯರವರ ಉಪಸ್ಥಿತಿಯನ್ನು ಆಧರಿಸಿ ತುಂಬು ಸಾಧನೆಯಿಂದ ಸರ್ವರಾಗಿಯೂ ಹಲವರನ್ನ ಬದುಕುಳಿಸಿದಂತಹ ಕೀರ್ತಿಗೆ ಭಾಜನರಾಗಿಯೂ ಕ್ರೀಡೆ ಮತ್ತು ಕೃಷಿಯಲ್ಲಿ ತನ್ನತನವನ್ನು ತೋರಿದಂತಹ ಮಾನನೀಯ ಡಾಕ್ಟರ್ ಬೀಡಿನಹಾಳ್ರವರನ್ನು ಮನತುಂಬಿ ಗೌರವಿಸಿ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶಿಕ್ಷಣ ತಜ್ಞ ಎಸ್ ಪಟ್ಟಶೆಟ್ಟಿಯವರ ಉಪಸ್ಥಿತಿಗೆ ತಲೆಬಾಗಿ ಈ ಸಭೆಯ ಶೋಭೆಗೆ ಕಾರಣರಾದಂತಹ ಮಾನನೀಯರು, ಗಣ್ಯಮಾನ್ಯರು, ಆಢ್ಯರು, ಮಾತೆಯಂದಿರು, ಮಕ್ಕಳು, ನಿಮಗೆಲ್ಲ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಒಂದು ಪ್ರದೇಶ ಯಾವುದರಿಂದ ಗುರುತಿಸಲ್ಪಡಬೇಕು ಅಂತ ನೋಡಿದರೆ ಎಲ್ಲರನ್ನು ಒಳಗೊಂಡಂತಹ ಒಂದು ಶಕ್ತಿಯಿಂದ ಹೀಗೆನ್ನಬಹುದು. ಹಾಗಾದರೆ ಆ ಶಕ್ತಿ ಯಾವುದು ಅಂತ ನೋಡಿದರೆ ಅದಕ್ಕೆ ಸ್ವಸ್ವರೂಪ ಅಂತ ಹೇಳಬಹುದು.
ಅವರವರ ಕ್ಷೇತ್ರದಲ್ಲಿ ಅವರವರು ಮಾಡಿದ ಸಾಧನೆಯನ್ನ ನೋಡುವ ಒಂದು ಒಳಗಣ್ಣು ಬೇಕಲ್ಲ, ಆ ಕಣ್ಣನ್ನೇ ಸ್ವರೂಪ ಜ್ಞಾನ ಅಂತ ಕರೆದರು. ಧರ್ಮ ಧರ್ಮ ಸ್ವರೂಪಾಯ, ಜ್ಞಾನ ಜ್ಞಾನ ಸ್ವರೂಪಾಯ, ವಿದ್ಯಾ ವಿದ್ಯಾ ಸ್ವರೂಪಾಯ, ಸ್ವಸ್ವರೂಪಾಯ ತೇ ನಮಃ ಅಂತ ಜ್ಞಾನ ಸ್ವರೂಪವನ್ನು, ಧರ್ಮ ಸ್ವರೂಪವನ್ನು, ವಿದ್ಯೆ ಅವಿದ್ಯೆಗಳ ಸ್ವರೂಪವನ್ನು, ಎಲ್ಲರಲ್ಲೂ ಇರುವಂತಹ ಒಂದು ಸಾಧ್ಯಾಸಾಧ್ಯತೆಗಳನ್ನು ಮನಗಂಡು ಸ್ವಸ್ವರೂಪ ಎನ್ನುವುದು ಅವನ ಸ್ವಂತವಾದಂತಹ, ಅವನ ಅಂತಃಶಕ್ತಿಯನ್ನು ತೋರುವಂತಹ ಒಂದು ಅಪೂರ್ವವಾದ ಶಕ್ತಿ. ಆ ಶಕ್ತಿಗೆ ಬೇಕಾದದ್ದು ಅನನ್ಯವಾದಂತಹ ಶ್ರದ್ಧೆ ಮತ್ತು ಸಾಧನೆ. ಲೋಕದ ಹೊರಗಣ್ಣಿನಿಂದ ಕಾಣುವ ಎಲ್ಲವನ್ನ ನಾವು ಕಾಣಬಹುದು, ಆದರೆ ಕಣ್ಣು ಮುಚ್ಚಿಯೂ ಕಾಣುವುದಕ್ಕೆ ಸಾಧ್ಯ ಅಂತಾದರೆ, ಆ ಜ್ಞಾನ ಬೇಕು ಅಂತಾದರೆ ಅದಕ್ಕೆ ಸ್ವಸ್ವರೂಪ ಅಂತ ಕರೆದರು. ಇಂತಹ ಒಂದು ಸ್ವಸ್ವರೂಪ ಗದಗಿನ ಪುಣ್ಯ ಭೂಮಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿದೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿದೆ, ಸಂಗೀತ ಕ್ಷೇತ್ರದಲ್ಲಿದೆ, ಅಧ್ಯಾತ್ಮ ಕ್ಷೇತ್ರದಲ್ಲಿದೆ, ಕ್ರೀಡಾ ಕ್ಷೇತ್ರದಲ್ಲಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಗದಗ ಅಂತ ಹೇಳುವಾಗಲೇ ತಲೆಬಾಗಬೇಕು. ಕನ್ನಡ ನಾಡಿನ ಇತಿಹಾಸದಲ್ಲಿ ಈ ಮೂರಕ್ಷರದ ನಮ್ಮ ಈ ಪಟ್ಟಣ, ಈ ಪ್ರದೇಶ, ಇದು ದೇವಭೂಮಿಯಾಗಿತ್ತು ಅಂತಾದರೆ ಇದಕ್ಕಿಂತ ದೊಡ್ಡ ಹೆಜ್ಜೆ ಇದೆ. ಇಲ್ಲಿ ನಿಂತು ಯಾವನಾದರೂ ಮಾತಾಡ್ತಾನೆ ಅಂತಾದರೆ, ಇಲ್ಲಿ ನಿಂತು ಯಾವನಾದರೂ ಹಿರಿಯರನ್ನು ನೆನಪಿಸಿಕೊಳ್ತಾನೆ ಅಂತಾದರೆ, ಅವನಿಗೆ ಅವನ ಜನ್ಮ ಕಾಲದಲ್ಲಿರುವಂತಹ ಪುಣ್ಯ ಸಾಕಾಗುವುದಿಲ್ಲ, ಪೂರ್ವ ಪುಣ್ಯವೇ ಬೇಕಾಗುವುದು. ಕಾಂತಾವರಕ್ಕೆ ಹೋದರೆ ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಮಂಜರಿಯ ಮೇಲೆ ಉಪನ್ಯಾಸ ನಡೆಯುತ್ತೆ ವರ್ಷಾನುಗಟ್ಟಲೆ. ಹೀಗೊಂದು ಉಪನ್ಯಾಸ ನಡೀತದೆ ಕುಮಾರವ್ಯಾಸ ಭಾರತದ ಮೇಲೆ ಅಂತ ಕೇಳಿದರೆ, ಅದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಕೇಳುವುದಕ್ಕಾಗಿ ಬರುವಂತಹ ಸಾವಿರ ಜನರಿದ್ದಾರೆ. ಶತಶತಮಾನಗಳು ಕಳೆದರೂ ಕುಮಾರವ್ಯಾಸ ಭಾರತಕ್ಕೆ ಪರ್ಯಾಯವಾದ ಇನ್ನೊಂದು ಹೆಸರಾಗಿ ಕನ್ನಡ ನಾಡಿನ ಧ್ವನಿಯನ್ನು ಎಚ್ಚರಿಸಿದ್ದಾನೆ ಅಂತಾದರೆ ಆ ಮಹಾನುಭಾವನಿಗೆ ಹೇಗೆ ನಮಸ್ಕರಿಸುವುದು? ಅಂತಹ ಪುಣ್ಯಭೂಮಿ ನಮ್ಮ ಗದಗ. ಇಂತಹ ಗದಗದಲ್ಲಿ ಕಲಾಚೇತನ ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ಒಬ್ಬ ಧೀರ ನಮ್ಮ ಕಾವ್ಯಶ್ರೀಯವರು. ಖುಷಿ ಹರಿದಾಸ ಭಟ್ರವರು ಈ ನಾಡು ಕಂಡಂತಹ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸರು. ಅವರ ಮಕ್ಕಳು ನಡೆಸುತ್ತಿರುವಂತಹ ಸಂಸ್ಥೆಗೆ ಇಲ್ಲಿಗೆ ಬಂದು ಇಲ್ಲಿಂದ ಬೆಳೆದು ಪ್ರಧಾನಮಂತ್ರಿಗಳ ಒಳಗೆ ತನ್ನ ತನವನ್ನು ತೋರಿಸಿದ್ದಾರೆ ಅಂದರೆ ಕಾವ್ಯಶ್ರೀಯವರ ಒಳಗಡೆ ಇರುವ ಅಂತಃಶಕ್ತಿ ಎಷ್ಟು ಬಲಿಷ್ಠವಾಗಿದೆ. ಅದು ಸಾಂಸ್ಕೃತಿಕ ರಾಯಭಾರಿಯಾಗಿ ಆ ಕೆಲಸವನ್ನು ಮಾಡಿದ್ದಾರೆ ಅಂತಾದರೆ ಅದರಿಂದ ಅವರಿಗೆ ಏನುಂಟು? ಯಾವತ್ತೂ ಶ್ರೀಗಂಧದ ಮರ ತನ್ನನ್ನು ಮತ್ತೊಬ್ಬ ಬಾ ಅಂತ ಕರೀಲಿ ಅಂತ ಕಾಯುವುದಿಲ್ಲ. ಅದು ಬೆಳೀತಾ ಇದ್ದ ಹಾಗೆ ಅದರ ಗಂಧದ ಸ್ವಾದ ಸುತ್ತಮುತ್ತಲೂ ವ್ಯಾಪಿಸಿಕೊಳ್ಳುತ್ತೆ, ಅದರ ಮೌಲ್ಯ ಹೆಚ್ಚುತ್ತೆ. ಆದುದರಿಂದಲೇ ಮರಗಳಲ್ಲಿ ಶ್ರೀಗಂಧ ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಆದದ್ದು. ಕಾವ್ಯಶ್ರೀ ಶ್ರೀಗಂಧದ ಉಪಾಧಿಯಲ್ಲಿ ಸಾಂಸ್ಕೃತಿಕ ರಾಯಭಾರಿತ್ವವನ್ನು ಮಾಡಿದ್ದರಿಂದ ಅವರು ಆದರಣೀಯರು, ಅಭಿನಂದನಾರ್ಹರು. ಇಷ್ಟು ವಿಚಾರಗಳನ್ನು ಹೇಳುವಾಗ ಸಾಂಸ್ಕೃತಿಕ ಕಲೆ ಈ ಎರಡು ವಿಷಯಗಳು ಒಂದು ಪ್ರದೇಶದ ಜಾಗೃತಿಯ ಸಂಕೇತ, ಅದು ಚೈತನ್ಯದ ಸಂಕೇತ. ಯಾವುದೇ ಒಂದು ಪ್ರದೇಶವನ್ನು ನೋಡಿ ಆ ಪ್ರದೇಶ ಎಷ್ಟು ಹೆಚ್ಚು ತೆರಿಗೆ ಕಟ್ಟಿದೆ ಎನ್ನುವುದರಿಂದ ಆ ಪ್ರದೇಶವನ್ನು ಯಾರೂ ಗೌರವಿಸುವುದಿಲ್ಲ. ಅದನ್ನು ಗೌರವಿಸುವುದಿದ್ದರೆ ಯಾವುದರಿಂದ? ಅಲ್ಲಿರುವಂತಹ ವಿದ್ವಾಂಸರಿಂದ, ಅಲ್ಲಿರುವಂತಹ ಕಲಾವಿದರಿಂದ, ಅಲ್ಲಿರುವಂತಹ ಪ್ರತಿಭಾ ಸಂಪನ್ನರಿಂದ. ರ್ಯಾಂಕ್ ಬಂದವರು ಸಾವಿರ ಜನ ಇರಬಹುದು, ಆದರೆ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನ ಹೆಜ್ಜೆ ಗುರುತನ್ನು ಪಡಿಮೂಡಿಸಿದಂತಹ ಮಾನವೀಯರಿದ್ದರೆ ಆ ಪ್ರದೇಶದ ವ್ಯಾಪ್ತಿ, ಆ ಪ್ರದೇಶದ ಕೀರ್ತಿ ವಿಶ್ವಮಾನ್ಯವಾಗತ್ತೆ. ನಮ್ಮಲ್ಲಿ ಹಲವು ಸಂದರ್ಭಗಳಲ್ಲಿ ಪಾಲಕರಲ್ಲಿ ಇತ್ತೀಚೆಗೆ 98, 99, 100 ಅಂಕಗಳು ಮಾತ್ರ ಕಿವಿಯಲ್ಲಿ ಕೇಳ್ತಾರೆ. ಆದರೆ ಒಬ್ಬ ಕ್ರೀಡಾಪಟು, ಒಬ್ಬ ಕಲಾವಿದ, ಒಬ್ಬ ಸಂಗೀತಗಾರ ಇವರುಗಳು ಆ ರ್ಯಾಂಕಿನ ಒಳಗಿಲ್ಲ. ಆದರೆ ಅವರು ಇದ್ದಾರೆ ಅಂತ ನೋಡಿದರೆ ಆ ಪ್ರದೇಶದ ಜಾಗೃತಿ ಗೊತ್ತಾಗುತ್ತೆ. ಹಾಗಾಗಿ ಸಾಂಸ್ಕೃತಿಕ ಶಕ್ತಿ ಎನ್ನುವಂತಹದ್ದು ಕೇವಲ ಅವಗಣನೆಗೆ ಬೇಕಾದ ಸಂಗತಿಯಲ್ಲ, ಅದು ಇಡೀ ಪ್ರದೇಶದ ಚೈತನ್ಯದ ಧ್ವನಿಯದು, ಅಲ್ಲಿಯ ಜಾಗೃತಿಯ ಸಂಕೇತ ಅದು.
ಹಾಗಾಗಿ ಅದನ್ನು ಪೋಷಿಸುವ ಕೆಲಸಗಳನ್ನು ಮಾಡಬೇಕು. ಯಾವುದೇ ಪ್ರದೇಶದಲ್ಲಿ ಉದ್ಯಮಿದಾರರಿದ್ದರೆ ಅಥವಾ ಯಾವುದೇ ಪ್ರದೇಶದಲ್ಲಿ ಆಢ್ಯರಿದ್ದರೆ, ಶ್ರೀಮಂತರಿದ್ದರೆ, ಆ ಪ್ರದೇಶದ ಆಢ್ಯರು, ಶ್ರೀಮಂತರು, ಉದ್ಯಮಿಗಳು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನು ಅಂದರೆ, ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಮಕ್ಕಳಿಗೆ ನಿರಂತರವಾಗಿ ಸಾಂಸ್ಕೃತಿಕವಾದಂತಹ ವಾತಾವರಣ ಸಿಗುವ ಹಾಗೆ ಮಾಡಬೇಕು, ವೇದಿಕೆಗಳು ಸಿಗುವ ಹಾಗೆ ಮಾಡಬೇಕು. 100 ಜನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಪ್ರತಿಭಾವಂತರಾಗಿ ಹೊರಹೊಮ್ಮಿದರೆ ಅದು 1000 ವರ್ಷಗಳ ಕಾಲ ಜೀವಂತವಾಗಿರುವಂತಹ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಂತಹ ಕಾರ್ಯ ಇಂದಿನ ಅಗತ್ಯ ಎನ್ನುವುದನ್ನು ಒತ್ತಿ ಒತ್ತಿ ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮದ ಕುರಿತು ಸಮಯ ಅವಕಾಶ ಕಡಿಮೆ ಇದೆ ಅಂತ ನಮ್ಮ ಕಾವ್ಯಾಂಜಿಯವರು ಆಗಲೇ ಹೇಳಿದ್ದಾರೆ. ಅದನ್ನು ನನ್ನ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡು ಅಭಿನಂದನೆಯ ಕೆಲವು ಮಾತುಗಳನ್ನು ಆಡಲೇಬೇಕು. ನೀರ್ನಳ್ಳಿ ರಾಮಕೃಷ್ಣರವರು ಡೌನ್ ಟು ಅರ್ತ್ ಅಂತ ಹೇಳ್ತೇವೆ ನಾವು. ಡೌನ್ ಟು ಅರ್ತ್ ಏನು ಅಂತ ನೋಡಿದರೆ 1000 ಮಾತುಗಳನ್ನು ಹೇಳಿದರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾರನ್ನಾದರೂ ಉದಾಹರಣೆಯಾಗಿ ತೋರಿಸಿ ಅಂದರೆ ನೀರ್ನಳ್ಳಿ ರಾಮಕೃಷ್ಣರವರನ್ನು ತೋರಿಸ್ತೇವೆ. ಅದು ಎಷ್ಟು ಸಜ್ಜನಿಕೆ, ಎಷ್ಟು ಹಿರಿಯ. ನಾನು ಒಂದು ಘಟನೆಯನ್ನು ಹೇಳ್ತೇನೆ. ಕಳೆದ ಶಿರಸಿಯಲ್ಲಿ ನಡೆದ ಜಾತ್ರೆಯ ಸಂದರ್ಭದಲ್ಲಿ ದಯಾನಂದ ಡಿಗ್ರಿಯವರ ಕಂಪನಿಯ ನಾಟಕ ಇತ್ತು. ರಾಘವೇಂದ್ರ ಬೆಟ್ಟಕೊಟ್ಟರು ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಆ ನಾಟಕ ಕಾರ್ಯಕ್ರಮಕ್ಕೆ ನೀರ್ನಳ್ಳಿ ರಾಮಕೃಷ್ಣರು ಬಂದರು. ಪ್ರೇಕ್ಷಕರ ಜಾಗದಲ್ಲಿ ಕುಳಿತು ಇಡೀ ನಾಟಕವನ್ನು ನೋಡಿ ಆಮೇಲೆ ಎಲ್ಲ ಕಲಾವಿದರನ್ನು ಅಭಿನಂದಿಸಿ ರಾತ್ರಿ 11:30-12 ಗಂಟೆಗೆ ಮನೆಗೆ ಹೋಗಿದ್ದಾರೆ. ಅಂದರೆ ರಂಗಭೂಮಿಯ ಕಲಾವಿದರುಗಳ ಬಗ್ಗೆ ಅಷ್ಟು ಗೌರವ, ಪ್ರೀತಿ, ವಾತ್ಸಲ್ಯ. ಹಿರಿಯ ಕಲಾವಿದರು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದಕ್ಕೆ ಒಂದು ಮಾದರಿಯಾಗಿ ನಮ್ಮ ಎದುರಿಗೆ ಕಾಣುವ ಕಲಾವಿದರು ನೀರ್ನಳ್ಳಿ ರಾಮಕೃಷ್ಣರು. ಅವರೊಳಗಿರುವಂತಹ ಆ ಶ್ರೇಷ್ಠವಾದಂತಹ ಕಲಾವಿದನ ಚೇತನಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ನಮಸ್ಕರಿಸುತ್ತಾ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ರಾಘವೇಂದ್ರ ಮಯ್ಯರವರ ಬಗ್ಗೆ ಹೇಳಬೇಕು. ನಮ್ಮಲ್ಲಿ ಯಕ್ಷಗಾನ ಕಲಾವಿದರು ಹೇಗೆ ಬದುಕುತ್ತಾರೆ ಎಂದು ಕೇಳಿದರೆ, ಯಾವ ಯಕ್ಷಗಾನ ಕಲಾವಿದರು ಶ್ರೀಮಂತನಲ್ಲ. ಬಹುಶಃ ನನ್ನ ತಿಳುವಳಿಕೆಯಂತೆ ಯಾವ ಯಕ್ಷಗಾನ ಕಲಾವಿದನೂ ಟ್ಯಾಕ್ಸ್ ಪೇಯರ್ ಅಲ್ಲ. ಆದರೆ ಎಲ್ಲ ಯಕ್ಷಗಾನ ಕಲಾವಿದರದ್ದು ಸಾಲದ ಖಾತೆ ಮಾತ್ರ ಬ್ಯಾಂಕ್ನಲ್ಲಿರುತ್ತೆ. ಹಾಗಿದ್ದು ಕಲಾವಿದರು ಯಾಕೆ ದುಡಿತಾರೆ ಅಂತ ಕೇಳಿದರೆ, ಆ ಕಲೆಯ ಮೇಲಿನ ಅದಮ್ಯವಾದ ಪ್ರೀತಿ, ಅದರ ಮೇಲೆ ಅವರಿಗಿರುವಂತಹ ಅಪಾರವಾದ ಪ್ರೀತಿ ಮನಸ್ಸಿಗೆ ಸಂತೋಷ ಕೊಡುವಂತಹ ಕಾರ್ಯ. ಯಕ್ಷಗಾನದ 1000 ಪ್ರಸಂಗಗಳು ಅವರಿಗೆ ಕಂಠಸ್ಥ. ಯಕ್ಷಗಾನದ ಗಾಯನ ವಿಧಾನವೇ ಒಂದು ಅಪೂರ್ವವಾದದ್ದು. ಎಲ್ಲ ಗಾನ ವಿಧಾನದಂತಲ್ಲ. ಅದರಲ್ಲಿ ಛಂದೋಬದ್ಧತೆ ಇದೆ, ಅದರಲ್ಲಿ ಸಾಹಿತ್ಯ ಇದೆ, ಅದರಲ್ಲಿ ರಾಗ ಇದೆ, ಅದರಲ್ಲಿ ತಾಳ ಇದೆ. ಇಷ್ಟಾಗಿ ಅದರಲ್ಲಿ ಪುರಾಣದ ಪ್ರಸಂಗದ ಸಾಧ್ಯತೆಗಳಿದೆ. ಇಷ್ಟೂ ಸಾಲದೆಂಬಂತೆ ಇಡೀ ಕಥಾನಕವನ್ನು ಅವರು ತಾಳ ಹಿಡಿದು ಆಡಿಸಬೇಕು. ಯಾರಿಗೂ ಬೇಸರ ಬರದ ಹಾಗೆ ಪ್ರಸಂಗವನ್ನು ವಿಧಾನ ಮಾಡಬೇಕು, ಓಡಿಸಬೇಕು. ಈ ಎಲ್ಲ 1000 ನಿರ್ದೇಶನಗಳನ್ನು ಕ್ಷಣಕ್ಕೆ ಮಾಡ್ತಾ ಅದನ್ನು ನಡೆಸಬೇಕು. ಅಂತಹ ಒಂದು ಅಪೂರ್ವವಾದ ಕಲೆಯಲ್ಲಿ ಅವರು ಅಪೂರ್ವವಾದ ಶೈಲಿ, ಉಪ್ಪೂರನ ಶೈಲಿ. ಉಪ್ಪೂರರು ಬಹುದೊಡ್ಡ ಯಕ್ಷಗಾನದ ಪ್ರಾತಸ್ಮರಣೀಯ ಭಾಗವತರು. ಅವರ ಗರಡೆಯಲ್ಲಿ ಪಳಗಿದಂತಹ ಶ್ರೇಷ್ಠ ಭಾಗವತರುಗಳಲ್ಲಿ ಕೆಲವರು, ಒಬ್ಬರು ಕಾಳಿಂಗನಾವರಿರಬಹುದು, ಸುಬ್ರಹ್ಮಣ್ಯ ದಾರೇಶ್ವರರಿರಬಹುದು, ಕೊಡಗಿಯವರಿರಬಹುದು. ಅದೇ ಸಾಲಿನಲ್ಲಿ ನಿಲ್ಲಬಲ್ಲ ಒಬ್ಬ ಸಿರಿಕಂಠದ ಭಾಗವತರು ನಮ್ಮ ರಾಘವೇಂದ್ರ ಮಯ್ಯರವರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪೂರಕವಾಗಿ ಅಭಿನಂದಿಸುತ್ತೇನೆ. ಹಾಗೆಯೇ ಈಗಷ್ಟೇ ಕೇಳಿದ್ದೀವಿ ನಮ್ಮ ಡಾಕ್ಟರ್ ಬೀಡಿನಹಾಳ್ರವರು. ಅವರು ಮತ್ತೆ ಒಂದು ಮಾತು ಹೇಳಿದ್ರಲ್ಲ, ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಹೋಗಿ ಅವರು ಮಾಡಿದರು ಅಂತ. ಅಂದರೆ ಕೋವಿಡ್ ಬಗ್ಗೆ ಜನಾಭಿಪ್ರಾಯ ಅತ್ಯಂತ ಭಯಾನಕ ವಾತಾವರಣವನ್ನು ಸೃಷ್ಟಿಸುವ ಕಾಲಕ್ಕೆ ಅದು ಹಾಗಲ್ಲ ಅಂತ ಸ್ವಯಂ ನಡೆದು ತೋರಿಸಿದಂತಹ ಒಬ್ಬ ಧೀಮಂತರು. ಅದು ಎಷ್ಟು ದೊಡ್ಡ ತ್ಯಾಗ ಇರಬೇಕು. ಸಾವಿನ ಎದುರನ್ನ ಹಿಡಿದು ಸಾವಿಗೆ ಕುಣಿಕೆ ಹಾಕಿ ಕರೆದುಕೊಂಡು ಹೋಗ್ತಿದ್ದೇನೆ ಎನ್ನುವ ವಾತಾವರಣವನ್ನು ಸಾರ್ವಜನಿಕರಿಗೆ ತೋರಿಸುವಾಗ ಅವರು ಎಂಟೆರೆ ಎಷ್ಟು ಗಟ್ಟಿ ಇರಬೇಕು. ಅದರ ಜೊತೆಯಲ್ಲಿ ಅವರು ಕ್ರೀಡಾಪಟುಗಳು ಆಗಿ ನಮ್ಮ ನಾಡಿನ ಹೆಮ್ಮೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಂತಹ ಒಬ್ಬ ಶ್ರೇಷ್ಠ ಸಾಧಕರು ಇವತ್ತು ತಮ್ಮೆಲ್ಲರ ಎದುರಿನಲ್ಲಿ ಸನ್ಮಾನಿತರಾಗ್ತಾ ಇದ್ದಾರೆ ಎನ್ನುವುದು ನಿಮಗೆ, ನಮಗೆ ಎಲ್ಲರಿಗೂ ಅಭಿಮಾನ. ತಮ್ಮೆಲ್ಲರ ಪರವಾದ ಒಂದು ಪ್ರೀತಿಯ ಅಭಿಮಾನವನ್ನು ಅವರಿಗೆ ಅಭಿನಂದನಾರ್ಹರು ಅಂತ ಹೇಳಬೇಕು ಇಷ್ಟಪಡ್ತೇನೆ. ಇಷ್ಟು ಹೇಳುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಷ್ಟು ಮಾತುಗಳನ್ನು ವಿದ್ವನ್ಮಣಿಗಳಾದಂತಹ
ಸಜ್ಜನರು ಸಾತ್ವಿಕರೂ ಆದಂತಹ ಸಹೃದಯರಾದ ತಮ್ಮೆದುರಿನಲ್ಲಿ ಆಡಿ ನಿಮಗಳನ್ನು ಸಮರ್ಪಿಸುವ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಕಾವ್ಯಶ್ರೀಯವರಿಗೂ ಮತ್ತು ಕೇಳಿದ ತಮ್ಮೆಲ್ಲರಿಗೂ ನನ್ನ ಹೃದಯಾಂತರಾಳದ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಹರಿರಾಮ. ಹೃದಯ ಸ್ಪರ್ಶಿಯಾದಂತಹ ಅಭಿನಂದನಾ ನುಡಿಗಳೊಂದಿಗೆ ಉದ್ಘಾಟನಾಪರ ಮಾತುಗಳನ್ನು ಹೇಳಿದಂತಹ ಶ್ರೀ ಮೋಹನ್ ಹೆಗಡೆ ಅವರಿಗೆ ತುಂಬು ಹೃದಯದ ವಂದನೆಗಳು. ಇದೀಗ ನಾವು ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ನಮ್ಮ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ವಿಶಿಷ್ಟವಾದ ಸರಳ ಸಹಜ ಮನಮುಟ್ಟುವ ಅಭಿನಯಕ್ಕೆ ಹೆಸರಾದವರು ಶ್ರೀ ರಾಮಕೃಷ್ಣ ನೀರ್ನಳ್ಳಿಯವರು. ಅವರಿಗೆ ಇದೀಗ ಪತ್ರ. ಮಾತು ಮಧುರ ಮನಸ್ಸು ಮಧುರ, ಮಾತು ಮಧುರ ಮನಸ್ಸು ಮಧುರ, ಹೃದಯ ಹೂವಿನ ಹಂದರ. ಚಲನಚಿತ್ರ ರಂಗದಲ್ಲಿ ಈತ ಚೆಲುವ ಚಂದಿರ, ಈತ ಚೆಲುವ ಚಂದಿರ. ಬಡತನದ ಬೇಗೆಯಲ್ಲಿ ಬತ್ತಿ ಹೋಯಿತು ಕಂಬನಿ, ಕಲಾವಿದನಿಗೆ ದಾರಿ ತೋರಿತು ಪ್ರಿಯ ಗುಬ್ಬಿ ಕಂಬನಿ. ಕಲಾವಿದನಿಗೆ ದಾರಿ ತೋರಿತು ಹಿರಿಯ ಗುಬ್ಬಿ ಕಂಪನಿ. ಎಳೆವೆಯಲ್ಲೇ ಸೆಳೆಯುತ್ತಿರುವರನು ಯಕ್ಷಗಾನ ರಂಗವು, ದೊರೆತಂತೆಯೇ ಚಿಟ್ಟಾಣಿ ಶೇಣಿಯರಂತ ಹಿರಿಯರ ಸಂಘವು. ವರನಟ ರಾಜನೊಡನೆ ಬೆಸೆಯಿತು ಅಂತಃಕರಣದ ಸೂತ್ರವು, ವರನಟ ರಾಜನೊಡನೆ ಬೆಸೆಯಿತು ಅಂತಃಕರಣದ ಸೂತ್ರವು. ತೆರೆಯುತ್ತಿವರ ಭಾಗ್ಯ ಬಾಗಿಲು ದೊರೆತು ಕೃಷ್ಣನ ಪಾತ್ರವು, ತೆರೆಯುತ್ತಿವರ ಭಾಗ್ಯ ಬಾಗಿಲು ದೊರೆತು ಕೃಷ್ಣನ ಪಾತ್ರವು. ರಂಗನಾಯಕಿ ಚಲನಚಿತ್ರದಿ ಗರಿಗೆದರಿತು ಅಭಿನಯ, ಪ್ರಶಂಸೆಯ ಸುರಿಮಳೆಯೇ ಸುರಿದರು ಮರೆಯಾಗಲಿಲ್ಲ ವಿನಯ ನಯ. ಸ್ವಚ್ಛ ಮನಸ್ಸು ಸ್ವಸ್ಥ ಬದುಕು ನಿಷ್ಕಳಂಕ ಜೀವನ, ಸ್ವಚ್ಛ ಮನಸ್ಸು ಸ್ವಸ್ಥ ಬದುಕು ನಿಷ್ಕಳಂಕ ಜೀವನ. ಗೌರವಿಸಿ ಅರ್ಪಿಸುವರು ಪ್ರೀತಿಯ ಈ ನುಡಿ ತೋರಣ, ಗೌರವಿಸಿ ಅರ್ಪಿಸುವರು ಪ್ರೀತಿಯ ಈ ನುಡಿ ತೋರಣ. ಚಲನಚಿತ್ರ ರಂಗಭೂಮಿಯಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಶ್ರೀ ನೀರ್ನಳ್ಳಿ ರಾಮಕೃಷ್ಣ ಅವರಿಗೆ ಕಲಾಚೇತನ ಎಂಬ ಬಿರುದನ್ನಿಟ್ಟು ಗೌರವಿಸಲಾಗಿದೆ. 28 ಜುಲೈ 2024 ಶ್ರೀ ತೋಟದಾರಿಯ ಕಲ್ಯಾಣ ಮಂಟಪ ಗದಗ. ಡಾಕ್ಟರ್ ಕಾವ್ಯಶ್ರೀ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿ, ರಿಜಿಸ್ಟ್ರಾರ್ ಗದಗ. ಶ್ರೀ ರಾಮಕೃಷ್ಣ ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ತಮ್ಮೆಲ್ಲರ ಜೋರಾದ ಕರತಾಡನ ಸಂದರ್ಭದಲ್ಲಿ ಕಳೆದ 30 ವರ್ಷಗಳಿಂದ 250ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದವರು ಪ್ರಸಿದ್ಧ ನಟರಾದ ಶ್ರೀ ರಾಮಕೃಷ್ಣ ನೀರ್ನಳ್ಳಿ. 1954ರಲ್ಲಿ ಉತ್ತರ ಕನ್ನಡದ ನೀರಿನಳ್ಳಿಯಲ್ಲಿ ಜನಿಸಿದಂತಹ ಶ್ರೀ ರಾಮಕೃಷ್ಣ ಅವರು MES ಕಾಲೇಜಿನಿಂದ BA ಪದವಿಯನ್ನು ಪಡೆದರು. ಆರಂಭದಲ್ಲಿ ಶ್ರೀ ಮಂಜುನಾಥ ಗಜಾನನ ಭಾಗವತರಲ್ಲಿ ಯಕ್ಷಗಾನಗಳಲ್ಲಿ ಭಾಗಿಯಾಗಿ ನಂತರ ಪ್ರಸಿದ್ಧ ಗುಬ್ಬಿ ನಾಟಕ ಕಂಪನಿಯಲ್ಲಿ 3 ವರ್ಷಗಳವರೆಗೆ ನಾಟಕ ಕ್ಷೇತ್ರದಲ್ಲಿ ಪಾಲ್ಗೊಂಡರು. 1977ರಲ್ಲಿ ಪ್ರಸಿದ್ಧ ಬಬ್ರು ವಾಹನ ಚಲನಚಿತ್ರದ ಮೂಲಕ ಚಲನಚಿತ್ರರಂಗವನ್ನು ಪ್ರವೇಶ ಮಾಡಿದರು. ಕನ್ನಡ ಚಿತ್ರರಂಗದ ಭೀಷ್ಮ ಪುಟ್ಟಣ್ಣ ಕಣಗಾರ್ ಅವರ ನಿರ್ದೇಶನದ ಭಾಗ್ಯವಂತರು, ಪಡವಾರಹಳ್ಳಿ ಪಾಂಡವರು, ಪರಸಂಗದ ಗೆಂಡೆ ತುಂಬ ಎಲ್ಲಕ್ಕಿಂತ ಹೆಚ್ಚಾಗಿ 1981ರಲ್ಲಿ ರಂಗನಾಯಕಿ ಚಲನಚಿತ್ರದ ಮೂಲಕ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಪಾಲ್ಗೊಂಡವರು ಹಿರಿಯ ನಟರಾದ ಶ್ರೀ ರಾಮಕೃಷ್ಣ ಅವರು. ಇದುವರೆಗೆ 250 ಕನ್ನಡ ಚಲನಚಿತ್ರಗಳು, 5 ತಮಿಳು ಚಿತ್ರಗಳು, ಹಲವಾರು ತೆಲುಗು ಚಿತ್ರಗಳು ಪಾಲ್ಗೊಂಡಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ಶ್ರೀ ರಾಮಕೃಷ್ಣ ಅವರಿಗೆ ಇಂದು ನಮ್ಮ ಗದುಗಿನ ಹೆಮ್ಮೆಯ ಕಲಾ ಸಂಸ್ಥೆ ಕಲಾಚೇತನದ ಅಭಿನಂದನೆ, ಅಭಿವಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಶಂಸಿಸಿದ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿ ರಿಜಿಸ್ಟರ್ಡ್ ಗದಗ ಪ್ರಶಸ್ತಿ ಪತ್ರ ಬರ್ಮವ್ವನವರ ಮುದ್ದಿನ ಕೂಸಾಗಿ ತಿಳಿಸಿದಿರಿ. ನೀವು ಮುಷ್ಟಿಕೊಪ್ಪದಲ್ಲಿ ಜನ ಮನಾದಿ ಕಲೆತು ಅವರೊಳಗೆ ಬೆಳೆದು ವೈದ್ಯರಾಗಿ ನೆಲೆ ನಿಂತಿರಿ. ಗದಗಿನಲ್ಲಿ ಬಲಮೂಲದಿಂದ ಒಂದು ನೆನೆದು ಕೃಷಿಕರಾಗಿ ಖ್ಯಾತಿಯನ್ನು ಪಡೆದು
ಬೆಳೆಗಳಿಗೂ ನಗೆಯ ಔಷಧಿಯ ಉಳಿಸಿ ರೈತ ವೈದ್ಯರು ಅದಿರಿ ಶುಭನಾಮ ಗಳಿಸಿ ಓಟದಿಂದಲೂ ನಿಪುಣ ಗಳಿಸುತ್ತಲೇ ಚಿನ್ನ ಮಾದರಿಯು ಎಲ್ಲ ಜನಕ್ಕೆ ನಿಮ್ಮಂಥ ಸಾಧಕರ ಸಮ್ಮಾನವಿದು ಚೆನ್ನ ಸ್ಫೂರ್ತಿಯಾಗಲಿ ಸಕಲ ಜಗಕ್ಕೆ. ಕ್ರೀಡೆ, ಕೃಷಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ವಿ ಬೀನಾಳ್ ಅವರಿಗೆ ಕಲಾಚೇತನ ಎಂಬ ಬಿರುದನ್ನಿಟ್ಟು ಗೌರವಿಸಲಾಗಿದೆ. 28 ಜುಲೈ 2024 ಈ ತೋಟಗಾರ ಕಲ್ಯಾಣ ಮಂಟಪದ ಡಾಕ್ಟರ್ ಕಾವೇರಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಗೆ ಇದ್ದಾರೆ. ಇವರಿಗೆ ಕಲಾಚೇತನ ಬಿರುದ ನೀಡಿ ಗೌರವಿಸಲಾಗ್ತಾರೆ. ಎಲ್ಲರೂ ಜೋರಾದ ಚಪ್ಪಳೆಯಾಗಿ ಅಭಿನಂದನೆ ಅಭಿವಂದನೆ. ಮೂಲತಃ ಮುದ್ರಗಿ ತಾಲೂಕಿನ ಮುಚ್ಚಿಕೊಪ್ಪ ಗ್ರಾಮದವರಾದ ಡಾಕ್ಟರ್ ಬಿಡಿನಾಳ್ ಅವರು ತಮ್ಮ MBBS MS ಪದವಿಯನ್ನು ಮುಗಿಸಿ 1981ರಿಂದ ಸರ್ಕಾರಿ ವೈದ್ಯರಾಗಿ ಗದುಗಿನ ನಕ್ಕುಂಡಿ, ಮಲ್ಸಮುದ್ರ ಮುಂತಾದ ಗ್ರಾಮಗಳಲ್ಲಿ ಗ್ರಾಮೀಣ ಜನರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. 2001ರಿಂದ ಪ್ರಸಿದ್ಧ ರೇಣುಕಾ ಹಾಸ್ಪಿಟಲ್ನಲ್ಲಿ ಅವರು ರೋಗಿಗಳ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. IMA ಅಧ್ಯಕ್ಷರಾಗಿ ಕೂಡ ಅನೇಕ ರೋಗಿಗಳ ನೊಂದವರ ಕಣ್ಣನ್ನು ಒರೆಸಿದಂತಹ ಹಿರಿಯ ಚೇತನ ಡಾಕ್ಟರ್ GV ಬಿಡಿನಾಳ್. ಕೃಷಿ ಕ್ರೀಡೆಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದಂತಹ ಡಾಕ್ಟರ್ ಬಿಡಿನಾಳ್ ಅವರಿಗೆ ಈಗ ಪ್ರತಿಷ್ಠಿತ ಕಲಾ ಚೇತನ ಪ್ರಶಸ್ತಿಯಿಂದ ಸನ್ಮಾನಿಸಿ ಅಭಿನಂದಿಸುತ್ತಿದ್ದೇವೆ. ನಮ್ಮೆಲ್ಲರ ಜೋರಾದ ಕರ್ತವ್ಯನ ಈ ಸಂದರ್ಭದಲ್ಲಿ ನಮ್ಮವರೇ ಆದಂತಹ ಹಿರಿಯ ವೈದ್ಯರಾದ ಡಾಕ್ಟರ್ ಬಿಡಿನಾಳ್ ಗ್ರಾಮದಲ್ಲಿ ಅವರು ಯಕ್ಷಗಾನವನ್ನು ಆರಂಭ ಮಾಡಿ 37 ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಕ್ಷಗಾನ ಕಲಾ ಕೇಂದ್ರ ಅಂಗಾರಕಟ್ಟೆಯಲ್ಲಿ ಅವರು ಯಕ್ಷಗಾನದ ಮೂಲಕ ಕರ್ನಾಟಕದ ತುಂಬೆಲ್ಲ ಅಡ್ಡಾಡಿ ದೇಶ ವಿದೇಶಗಳಲ್ಲಿ ತಮ್ಮ ಯಕ್ಷಗಾನದ ಕಂಪನ್ನು ಬೀರ್ತಾ ಇದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿವೆ. ಇದೀಗ ನಮ್ಮ ಕಲಾಕ್ಷೇತ್ರದ ಪರವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದಂತಹ ಶ್ರೀ ರಾಘವೇಂದ್ರ ಮಯ್ಯ ಅವರನ್ನ ಗೌರವಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಹಿರಿಯರಾದ ಶ್ರೀ ಜಯದೇವ್ ಭಟ್ ಅವರು ಅವರ ಕುರಿತಾದ ಪ್ರಶಸ್ತಿ ಪ್ರದಾನ ವಾಚನವನ್ನು ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿರ್ಧರಿಸಿದ ಸಂಸ್ಥೆ ಕಲಾಕ್ಷೇತ್ರ ಸಾಂಸ್ಕೃತಿಕ ಅಕಾಡೆಮಿ ಗದಗ ಪ್ರಶಸ್ತಿ ಪತ್ರ. ಗಡಗು ಚೆಟ್ಟಿನ ಸುಪ್ರಸಿದ್ಧ ಭಾಗವತ ಶ್ರೀ ರಾಘವೇಂದ್ರ ಮಯ್ಯ ಕರುಣಾನಂದಕ ತಮ್ಮ ಕಂಠಸಿರಿಯಿಂದ ಹೊರಸೂಸುವ ಯಕ್ಷಸ್ಥಾನ ಬಾಲ್ಯದಲ್ಲಿ ಶ್ರೀ ಕಾಳಿಂಗನಾವುಡರ ಭಾಗವತಿಗೆ ತಾವು ಆಕರ್ಷಿತರು. ಅಂಗಾರಕಟ್ಟೆ ಕಲಾಕೇಂದ್ರದಲ್ಲಿ ತಮ್ಮನ್ನು ರೂಪಿಸಿದರು. ಶ್ರೀ ಇಬ್ಬರು ಅಮೃತೇಶ್ವರಿ ಮೇಳದಿಂದ ಆರಂಭ ಯಕ್ಷಗಾನ ತಿರುಗಾಟ, ಮುಂದೆ ಅನೇಕ ಮೇಳಗಳಲ್ಲಿ ಮೊಳಗಿಸಿ ಸೋಮನ ಕಂಠ, ರಂಗ ನಿಯಂತ್ರಣದಲ್ಲಿ ಗೋಚಾರ ಅನುಭವದ ಪರಿಪಕ್ವತೆ, ತಮಗಿಗೆ ತಾರಾ ನೋವಿನ ಕಲಾವಿದರನ್ನೆಲ್ಲ ಕುಣಿಸಿದ್ದ ಸನ್ಯಾಸಿ, ತಮ್ಮ ಕೊರಳಿಂದ ಅಲೆ ಅಲೆಯಾಗಿ ತೇಲಿ ಬರುವ ಗಾನ ನೀನಾದ ಗಂಧರ್ವ ಲೋಕ ಸೃಷ್ಟಿವಲ್ಲಿದೆ ಜ್ಞಾನ ಸರಸ್ವತಿಯ ವರಪ್ರಸಾದ, ನಾಡುಗಾರಿಕೆಯಲ್ಲಿದೆ ಉತ್ತೂರರ ಗಾಂಭೀರ್ಯ ಗತ್ತು ಸಿಟ್ಟು, ಸ್ವರ ಮಾಧುರ್ಯದಲ್ಲಿದೆ ಕಾಳಿಂಗನಾವುಡರ ನೆನಪಿಸುವ ತಾಕತ್ತು, ಸ್ಪಷ್ಟವಾಗಿ ಪುಟವಾಗಿ ಹಾಡುವುದರಲ್ಲಿದೆ ಅಪ್ರತಿಮ ಸಾಧನೆ, ಅಭಿಮಾನಿಗಳ ಮನೋಮಂಡಲದಲ್ಲಿ ಅನುರಣಿಸುವ ಸ್ವರಕ್ಕೆ ಸಂಕೀರ್ತನೆ, ತಮ್ಮ ಕಲಾ ಸಾಮರ್ಥ್ಯಕ್ಕೆ ತಂದಿದೆ ಸಾಕಷ್ಟು ಬಿರುದಾವಳಿ ಗೌರವ. ಅನೇಕರು ಯಕ್ಷಗಾನದತ್ತ ಆಕರ್ಷಿತರಾಗಲು ಇದೇ ತಮ್ಮ ಗಾನ ಪ್ರಭಾವ. ಯಕ್ಷಗಾನ ಭಾಗವತಿಯಲ್ಲಿ ಸೇವೆ ಸಲ್ಲಿಸಿದೆ. ಕಲಾಚೇತನ ಎಂಬ ಬಿರುದನ್ನಿಟ್ಟು ಗೌರವಿಸಲಾಗಿದೆ. 28 ಜುಲೈ 2024 ಶ್ರೀ ತೋಟದಾರಿ ಕಲ್ಯಾಣ ಮಂಟಪ ಗದಗ ಕಾವೇರಿ ಅಧ್ಯಕ್ಷರು ಪದಾಧಿಕಾರಿಗಳು ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿ ಶ್ರೀ ಗದಗ. ಶ್ರೀ ಮೃತ್ಯುಂಜಯ ಸಂಕೇಶ್ವರ ಅವರು, ಚಂದ್ರಶೇಖರ್ ಕಡಸದವರು, ಶ್ರೀಮತಿ ಉಮಾಬೇರಿ ಅವರು, ಶ್ರೀಮತಿ ನರ್ಮದಾ ಭಟ್ ಅವರು, ದಯವಿಟ್ಟು ಕಲಾಚೇತನದ ಎಲ್ಲ ನಿರ್ದೇಶಕರು ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಮೃತ್ಯುಂಜಯ ಸಂಕೇಶ್ವರ್, ಶ್ರೀ ಚಂದ್ರಶೇಖರ್ ಕಡಸರ್, ಶ್ರೀಮತಿ ಉಮಾಬೇರಿ, ಶ್ರೀಮತಿ ನರ್ಮದಾ ಭಟ್, ಶ್ರೀ ಪ್ರಕಾಶ್ ಬೇಡಿ, ಶ್ರೀ ವಿಶ್ವನಾಥ್ ನಾಲ್ವಾಡ್ ಅವರು ದಯವಿಟ್ಟು, ಹಾಗೆಯೇ ಶ್ರೀ ರಾಘವೇಂದ್ರ ಬೆಟಕೊಪ್ಪ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಭಾವಚಿತ್ರಕ್ಕಾಗಿ ನಮ್ಮ ಕಲಾಕ್ಷೇತ್ರದ ಎಲ್ಲ ಸದಸ್ಯರು ಕೂಡ ಪಾಲ್ಗೊಳ್ಳಬೇಕಾಗಿ ವಿನಂತಿ.
ಚಲನಚಿತ್ರರಂಗದ ಇತಿಹಾಸದಲ್ಲಿ ಅಶ್ವಿನಿ ದೇವತೆಗಳು ಎಂದೇ ಪ್ರಸಿದ್ಧರಾದವರು ವಿಜಯಕಾಶಿ, ಶ್ರೀಧರ್ ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಕಲಾಕೃತಿ ಸಮರ್ಪಣೆ. ಇರೋದ್ರಿಂದ ನಂತರದಲ್ಲಿ ತಮ್ಮ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರಿಗೆ ಪುಸ್ತಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬಂದಿದೆ ಹೊಗಳಿಂದ ಬಂದಿದ ಜೀವನಕ್ಕೆ ಏರಿಸಿದರಯ್ಯ. ಎತ್ತಡ ಮಾಮ ಎತ್ತಡ ಹೋಗಲಿ ಅಂತ ಹಾಗೆ ಈ ಕಲಾಚೇತನಕ್ಕೂ ಈ ಪುಟ್ಟ ಕಲಾವಿದ ರಾಮಕೃಷ್ಣಕ್ಕೂ ಅವಿನಾವ ಭಾವ ಸಂಬಂಧ ಹೇಗೆ ಉಂಟಾಯಿತು ಅನ್ನೋದು ವಿಚಿತ್ರ. ಅದು ಕಥೆ ಹೇಳೋಕೆ ಹೋಗಲ್ಲ. ಅದಕ್ಕೆ ಕಾರಣಕರ್ತ ಶ್ರೀಮಾನ್ ರಾಘವೇಂದ್ರ ಬೆಳಗೊಪ್ಪ ಅವರಿಗೆ ಧನ್ಯವಾದಗಳು. ಅದು ಹೇಳಿದ್ದಾರೆ, ವಿಸ್ತಾರವಾಗಿ ಕಾವ್ಯ ಹೇಳಿದ್ದಾರೆ. ಅವ್ರಿಗಿಂತ ಚೆನ್ನಾಗಿ ನನಗೆ ಹೇಳಲಿಕ್ಕೆ ಬರಲ್ಲ. ಇನ್ನು ಮಾತಾಡಬೇಕು ಅಂತಂದರೆ ನಿರಂತರವಾಗಿ ಅತ್ಯಂತ ಅಮೃತವಾಣಿಯೊಂದಿಗೆ ಮಾತನಾಡಿದಂತಹ ಪಾಂಡಿತ್ಯಪೂರ್ಣ ಗಾಂಭೀರ್ಯಪೂರ್ಣ ಮಾತನಾಡಿದಂಥ ಶ್ರೀಮಾನ್ ಮೋಹನ್ ಅಣ್ಣವ್ರಿಗಿಂತ ನಾನು ಏನು ಮಾತಾಡಲಿಕ್ಕಾಗಲ್ಲ. ಈಗ ನಾನು ಇವತ್ತು ಕಲಾಚೇತನವನ್ನು ಪ್ರಶಸ್ತಿ ರೂಪದಲ್ಲಿ ನಾನು ತಗೊಂಡು ಸ್ವಲ್ಪ ಚೇತನ ತಗೊಂಡು ಚೈತನ್ಯ ತಗೊಂಡು ಹೋಗ್ತಿದ್ದೀನಿ ಅಂತ ನನ್ನ ಭಾವನೆ ಇದೆ. ಯಾಕಂದರೆ ನನ್ನ ಜಗತ್ಪ್ರಸಿದ್ಧ ಜಗನ್ನಾಯಕ ಶ್ರೀಮಾನ್ ಮೋದಿಜಿಯವರೇ ಅವಳದಂಥ ಈ ಕಲಾಚೇತನ ಸಂಸ್ಥೆಯಿಂದ ನಮ್ಮಂಥ ಪುಟ್ಟ ಕಲಾವಿದರಲ್ಲಿ ಈ ವೇದಿಕೆಗೆ, ಅದು ಇಂಥ ಸಂವಿಧಾನದ ವೇದಿಕೆಗೆ ನಮಗೆ ಬರಲಿಕ್ಕೆ ಯಾವ ಜನರು ಪುಣ್ಯವೋ ಏನೋ ಕೊಟ್ಟಿಲ್ಲ. ಅಷ್ಟು ಬನ್ನಿ, ಅದು ಧನ್ಯತೆಯಿಂದ ನಾನು ಕಾಣ್ತಾ ಇದ್ದೇನೆ. ನಿಜ ಹೇಳಬೇಕಂತಂದ್ರೆ ನನಗೆ ಈ ಸನ್ಮಾನಕ್ಕಿಂತ ಹೆಚ್ಚಾಗಿ ನಾಚಿಕೆ ಆಗ್ತದೆ. ಯಾಕಂದರೆ ಶ್ರೀಮಾನ್ ರಾಘವೇಂದ್ರ ಭಯ್ಯ ಇದ್ದಾರೆ, ಯಕ್ಷಗಾನವನ್ನು ಹಂಗೆ ಆಡುತ್ತಾರೆ. ಅವರು ರಂಗಭೂಮಿ ಕಂಪಿಸುತ್ತದೆ, ಅವರು ಧ್ವನಿ ಇಲ್ಲ. ಜೊತೆಗೆ ನನ್ನ ಪಕ್ಕದಲ್ಲಿ ಕೊಡ್ತಿದ್ದಾರೆ ಮಹನೀಯ ಈ ಊರಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಬಿಡಿನ ಹಾಡೋರು. ಅವರ ಸಾಧನೆಯಲ್ಲೇ ನಾನು ಡಾಕ್ಟರ್ ದೇವೋಭವ ಅನ್ನೋ ಹೆಸರಿಗೆ ಅವರಿದ್ದಾರೆ. ಯಾಕೆಂದರೆ ಗೊತ್ತಿದೆ ನಿಮಗೆ, ಕೊರೋನಾ ಸಮಯದಲ್ಲಿ ಮಾನವೀಯ ಸಂಬಂಧ ಎಷ್ಟು ಬರ್ತಾ ಹೋಗುತ್ತೆ. ಮನುಷ್ಯ ಬದುಕಿದ್ದಾಗ ಏನಿದೆ, ಮನುಷ್ಯ ಅನ್ನೋ ಪ್ರಾಣಿ ಈ ರೀತಿ ವರ್ತನೆ ಮಾಡ್ತಾನ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ಅಂಥದನ್ನೆಲ್ಲ ನೆನೆಸ್ಕೊಂಡ್ರೆ ಆ ಮಹನೀಯ ಇವತ್ತು ನಮಗೆ ಎಷ್ಟು ದೊಡ್ಡ ಕಾಣ್ತಾನೆ ಅನ್ನೋದು ನಮಗೆ ಊಹಿಸಲಿಕ್ಕೆ ಆಗ್ತಿಲ್ಲ. ಆ ಥರ ಒಂದು ಪಕ್ಕದವರಿಗೆ ನಾನು ಇವತ್ತು ಧನ್ಯತೆ ತಿಳ್ಕೊಂಡಿದ್ದೆ. ಏನೇ ಆಗಲಿ, ಈ ಕಲಾಕ್ಷೇತ್ರಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಯಾಕಂದರೆ 25 ವರ್ಷಗಳಿಂದ ಈ ಕಾವ್ಯಶ್ರೀ ಅನ್ನೋ ಪುಣ್ಯಾತ್ಮ ಈ ಗದಗದಲ್ಲಿ ಕಟ್ಟಿ ಬೆಳೆಸಿದ್ರಲ್ಲ. ಯಾಕೆಂದರೆ ಅವರು ಮಲ್ನಾಡು ಕಡೆಯವರು ಇಲ್ಲಿ ಬಂದು ಹೋಟೆಲ್ ಉದ್ಯಮವನ್ನು ಮಾಡಿ ಎಲ್ಲ ನಿಮ್ಮಂಥ ಅದ್ಭುತ ವ್ಯಕ್ತಿಗಳನ್ನು ಸಂಪಾದನೆ ಮಾಡಿ ಜೀವನದಲ್ಲಿ 4 ಜನರು ಸಂಪಾದನೆ ಮಾಡೋದಿದೆಯಲ್ಲ, ಅದರಷ್ಟು ಶ್ರೇಷ್ಠ ವ್ಯಕ್ತಿತ್ವ ಇಲ್ಲಂತಿಲ್ಲ. ನಾವು ಕೂಡ ನಾವು ಕಲಾವಿದರಾಗಬೇಕು, ರಾಜ್ಕುಮಾರ್ ಜೊತೆ ಕೆಲಸ ಮಾಡಬೇಕು, ಉದಯಕುಮಾರ್ ಜೊತೆ ಕೆಲಸ ಮಾಡಬೇಕು ಅಂತ ಕಲಿಸ್ಕೊಂಡು ಬಂದವರೇ. ಯಕ್ಷಗಾನದ ಮೂಲಕ ನಾವು ಬಂದ್ವಿ, ಮಲೆನಾಡಲ್ಲಿ ಹುಟ್ಟಿದ್ವಿ, ಬಂದ್ವಿ. ಆದರೆ ನಿಜ ಹೇಳಬೇಕಂದ್ರೆ ನನಗೆ ಅತ್ಯಂತ ಶ್ರೇಷ್ಠ ರಂಗಭೂಮಿಯ ಓಂಕಾರ ಹಾಕೊಟ್ಟಿದ್ದೆ ಈ ಗದಗ. ಯಾಕಂದರೆ ಈ ಗದಗ ಅಂದರೆ ಕರ್ನಾಟಕ ತುಂಬೆಲ್ಲ ನಾಟಕ ಕಂಪನಿಗಳು ನೀವು ಕೇಳಿರ್ತಾರೆ. ಎಲ್ಲೆಲ್ಲೋ ಸಾವಿರಾರು ಲಕ್ಷಾಂತರ ರೂಪಾಯಿಗಳ ಸಂಪಾದನೆ ಆಗ್ತದೆ, ಅಥವಾ ಕೊನೆಗೆ ನಾಟಕ ಕಂಪನಿ ಟ್ಯಾಕ್ಸ್ ಕೊಡ್ತಿದ್ರೆ ದುಡ್ಡೇ ಇರಲ್ಲ. ಆದರೆ ಗದಗದಲ್ಲಿ ಮಾತ್ರ ಬಂದಿರೋ ನಾಟಕ ಕಂಪನಿಗಳೆಲ್ಲ ಶ್ರೀಮಂತವಾಗಿ ಹೋಗಿದೆ. ಅಷ್ಟೊಂದು ಕಲಾ ಪ್ರೋತ್ಸಾಹ ಇಲ್ಲಿದೆ. ಈ ಕಲಾ ಪ್ರೋತ್ಸಾಹ ಎಷ್ಟಿದೆ ಅಂತ ನಾವು ಸಿನಿಮಾದಕ್ಕೆ ಬಂದಿರಲಿಲ್ಲ. ರಾಮ್ ಗೋಪಾಲ್ ಅಂತ ಒಬ್ಬ ನಟ ಇದ್ರು, ಶಕ್ತಿ ಪ್ರಸಾದ್ ಅಂತ ಒಬ್ಬ ನಟ ಇದ್ರು, ಅವ್ರ ಜೊತೆಗೆ ನಾನು ಬಂದಿದ್ದೀನಿ, ರಾಜೇಶ್ ಅವ್ರ ಜೊತೆಗೆ ನಾನು ಬಂದಿದ್ದೀನಿ. ಸಣ್ಣ ಪಾತ್ರ ಮಾಡೋದು ನಾನೀಗ ಬಂದು ಸ್ಟೇಜ್ ಮೇಲೆ ಇದ್ದೆ. ಪಟ್ಟಣ ಶಕ್ತಿ ಅಂತ ಒಬ್ಬ ಮಹನೀಯ
ಸಣ್ಣದೊಂದು ನನ್ನನ್ನೇ ಹಾಕೊಂಡು ಸಮಾಜವಾದ ಜಿಂದಾಬಾದ್ ಅಂತ ಒಂದು ತಿಂಗಳು ಮಟ್ಟಿಗೆ ಕ್ಯಾಂಪ್ ಹಾಕೊಂಡು ಇಲ್ಲಿ ಬಂದಿದ್ರು. ಕೈ ತುಂಬ ದುಡ್ಡಿತ್ತು, ಒಂದು ತಿಂಗಳು ಕನೆಕ್ಷನ್. ನಮಗೆ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಆಯರ್ ಬರೋದು, ಬಹುಮಾನ ಬರೋದು. ಅದರಲ್ಲಿ ನಾನು ಬೆಳಗ್ಗೆ ಪದಾರ್ಥ ತಿಂದ್ಕೊಂಡು ಮಜಾ ಮಾಡ್ತಾ ಇದ್ದೆ. ಅಂತ ಒಂದು ಸಂದರ್ಭ ನನಗೆ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ನಾನು ಸ್ಕೂಟರ್ ಕಲಿತಿದ್ದೆ ಇಲ್ಲಿ. ಸ್ಕೂಟರ್ ಓಡ್ತಾ ಬೀಚಿದ್ದೆ ಇಲ್ಲಿ. ಅದನ್ನು ನಡೆದಿದೆ. ಡಬಲ್ ರೋಡ್ ಇತ್ತು ಅದು ಸರ್ಕಾರಿ ಆಸ್ಪತ್ರೆ ಎದುರಿಗೆ. ಒಬ್ಬರೇ ಒಬ್ಬರ ಮಹನೀಯ ಗೊತ್ತಿಲ್ಲ ನಾಳೆ ಡಾಕ್ಟರ್ ಆನಂದ್ ಸಾಲಿ ಮಾಡಿದಂಥ ಒಬ್ಬ ಡಾಕ್ಟರ್ ಇದ್ರು, ಸರ್ಜನ್ ಇದ್ರು. ಅವರು ನನಗೆ ಹತ್ರ ಸಮಗ್ರರಾಗಿದ್ರು. ಅವ್ರ ಕ್ವಾರ್ಟರ್ಸ್ ಅಲ್ಲಿ ನಾನು ಉಳ್ಕೊಂಡ್ಬಿಟ್ಟಿದ್ದೆ. ಅವ್ರ ಡ್ರೆಸ್ಸನ್ನೇ ನಾನು ಹಾಕ್ಕೊಂಡು ಆರಾಮಾಗಿ ಅವ್ರ ಸ್ಕೂಟ್ರಲ್ಲೇ ನಾನು ಓಡಾಡ್ಕೊಂಡು ರಾತ್ರಿ ನಾಟಕ ಹಾಕೊಂಡು ಗದಗ ತಿರ್ಬೋದು. ಇದನ್ನೆಲ್ಲ ಮಾಡಿ ಎಂಜಾಯ್ ಮಾಡಿದ್ದೀನಿ. ಆದರೆ ಆ ಗದಗ ಇವತ್ತು ಹೇಗೆ ಬದಲಾಗ್ತಾ ಇದೆ ಅಂದ್ರೆ ಅತ್ಯಂತ ಶ್ರೀಮಂತ ಗದಗವಾಗಿದೆ. ಇವಾಗ ಕಲೆಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಅತ್ಯುತ್ತಮ ಸಂಗೀತಗಾರಿದ್ದಾರೆ. ಗದಗಿನ ಆಶ್ರಮ ಎಂದು ಜಗತ್ಪ್ರಸಿದ್ಧವಾಗಿದೆ. ಅತ್ಯಂತ ಮಹನೀಯ ಸಂಗೀತಗಾರ ಒಂದು ಶ್ರೀ ಜೋಶಿಯವರಿಗೆ ಗದಗಂದ್ರೆ ಉತ್ತರು. ಅಯ್ಯೋ ನೆಕ್ಕಿನ ಕಲಿತೆ ಇಂಥ ನಾಟ ನಾವು ಇದ್ದೀವಲ್ಲ ನೋಡಿ, ಅವ್ರಿಗೆ ಹೊಸ ಕೊಟ್ಟು ಧನ್ಯ, ನನಗೆ ಧನ್ಯ. ಯಾಕೆಂದ್ರೆ ಇದೊಂದು ಧ್ವನಿ ಇದೆಯಲ್ಲ, ಈ ಜಗತ್ತನ್ನ ಆನಂದ ಕೊಡುವಂಥ ಒಂದು ಶ್ರೇಷ್ಠ ಧ್ವನಿ. ಈ ಭೀಮಸೇನ್ ಜೋಶಿ ಅಂತ ಮಹಾನ್ ಕಲಾವಿದರು, ಗಂಗೂಬಾಯಿ ಹಾನಗಲ್ ಅಂತವರು, ಬಸವರಾಜ್ ರಾಜು, ಎಂತೆಂಥ ಮಹಾನೀಯರು ಇರುವಂಥದ್ದು, ಎಂತೆಂಥ ಆಶ್ರಮದಲ್ಲಿ ಹಾಡುವಂಥದ್ದು, ಎಂತೆಂಥ ಮಹಾನ್ ಕಲಾವಿದರ ಪಟ್ಟಿಯ ಬರದೇ ನಾಟಕ ಕಂಪನಿಗಳ ಹೆಸರು ಹೇಳಿದ್ರು 25-30 ಹೇಳ್ಕೊಂಡು ಕೊಡ್ತಾರೆ. ಹುಡುಗಿರಿ ಬಸವರಾಜ, ಸುಳ್ಳೆ ಅನೇಕ ಇದ್ದಾರೆ. ರಾಜ್ಕುಮಾರ್, ಉದಯಕುಮಾರ್, ಕಲ್ಯಾಣ್ ಅವರಲ್ಲೇ ಪಾತ್ರ ಮಾಡಿ ಬಂದಿದ್ದಾರೆ. ಒಂದು ಸಾಯಿ ಕಲಾವಿದರ ಒಂದು ಸ್ವರ್ಗ ಇದೆ ಗದಗ. ಇನ್ನೊಂದು ವಿಷಯದಲ್ಲಿ ಹೇಳಕ್ ಹೋದರೆ ಅತ್ಯುತ್ತಮ ಹತ್ತಿ ಬೆಳೆಗಾರರು ಇದು, ಅತ್ಯುತ್ತಮ ಕೃಷಿಕರು. ಶೇಗ, ಎಲ್ಲೊಳದು ಜೋಳ, ಎಲ್ಲೊಳದು ತೊಗರಿ, ಹಸಿರು, ಸಾವಿರಾರು ಎಕರೆ ಹಸಿರು. ಇವತ್ತು ನಾನು ನೋಡ್ತಲ್ಲ ಬಸ್ಸಲ್ಲಿ ಎಷ್ಟು ಸುಂದರವಾಗಿದೆ ಅಂದರೆ, ಆಹಾ ಗದಗ ಎಷ್ಟು ಶ್ರೀಮಂತವಾಗಿದೆ, ಆ ಪ್ರಕೃತಿ ಎಷ್ಟು ಸುಂದರವಾಗಿ ಆಶೀರ್ವಾದ ಮಾಡಿದೆ ನನಗೆ ಅನ್ನೋದು ನನಗೆ ಆನಂದವಾಗ್ತಾ ಇದೆ. ಅಷ್ಟೇ ಅಲ್ಲ, ಗದಗ ಕಾಲು ಬೇರೆ ಹಂತದಲ್ಲಿ ವೈಜ್ಞಾನಿಕವಾಗಿ ಬದಲಾಗ್ತಾ ಇದೆ. ಗದಗ ದೊಡ್ಡ ದೊಡ್ಡ ಶಕ್ತಿಗಳು ತಿರುಗಿ ವಿದ್ಯುತ್ ಸ್ವಯಂ ಚಾಲಿತ ಯಂತ್ರಗಳು ಶುರುವಾಗಿದೆ. ವಿದ್ಯುತ್ನಲ್ಲಿ ಬಹುಶಃ ಗದಗದಲ್ಲಿ ಕರೆಂಟ್ ಹೋಗ್ಲಿಕ್ಕಿಲ್ವೇನೋ ಅನ್ನೋದೊಂದು ಧೈರ್ಯ ಮತ್ತು ಆನಂದ ನನ್ನಲ್ಲಿದೆ. ಆ ರೀತಿ ಒಂದು ಬೆಳವಣಿಗೆ ಕೂಡ ಕಾಣ್ತಾ ಇದೆ. ಅನೇಕ ರಂಗದಲ್ಲಿ ಗದಗ ಇವತ್ತು ಮುಂದೆ ಹೋಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತದೆ. ರಾಜಕೀಯವಾಗಿ ಅಂತ ಬಿಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಜೋಶಿ ಅಂತ ಮಹೇಂದ್ರ ಮಂತ್ರಿಗಳಾಗಿ ಇವತ್ತು ಕಾರ್ಯಕ್ರಮ ಬರಬೇಕಾದ್ರೆ ಬರಲಿಲ್ಲ. ಅವರಿಗೊಂದು ಧನ್ಯವಾದವನ್ನು ಇದೆ ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ಮೋದಿ ಪಕ್ಕದಲ್ಲೇ ಅವರು ಇರ್ತಾರೆ, ಗೊತ್ತಿದೆ ನಮಗೆ. ಅಲ್ಲಿಂದ ಪ್ರಧಾನಮಂತ್ರಿಯಿಂದ ಇಲ್ಲಿವರೆಗೂ ಅವ್ರ ಲಿಂಕ್ ಆಗಿದೆ. ತುಂಬ ಚೆನ್ನಾಗಿದೆ, ಅದು ಬೇರೆ ವಿಚಾರ. ಎನಿವೆ ಮಹನೀಯರೇ, ನಾನು ಮೊದಲು ನುಡಿತಾ ಇದ್ದೀನಿ. ನನಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಮಾತು ಕಲಿತಾಗ ಮೌನವಂತೆ ಕಾರಸ್ತಾ ಇಲ್ಲ. ಹಾಗಾಗಿ ಅನೇಕ ಮಹನೀಯರನ್ನು ಭೇಟಿ ಮಾಡಿದ್ದೀನಿ. ಅನೇಕ ವಿಶೇಷ ಗುಣಗಳನ್ನು ಗದಗಿನ ವೀರನಾರಾಯಣ ತಿರುಗುಡೇಶನ್ನು ದರ್ಶನ ಮಾಡಿದ್ದೇನೆ. ಇವತ್ತು ನನ್ನ ಜನ್ಮ ಸಾರ್ಥಕತೆಯನ್ನು ಪರಾಸರಿಸಿ, ಹಾಗಾಗಿ ಮತ್ತೊಮ್ಮೆ ನಿಮ್ಮನ್ನು ನೋಡುವುದು ಹಾಗೆ ಬರಲಿ. ಈ ರೀತಿ ಅಂತಿದ್ರೂ ನನಗೆ ಇಲ್ಲಿ ಬಂದವರೆಲ್ಲ, ಈ ವೇದಿಕೆ ಬಂದವರೆಲ್ಲ, ಈ ಕಲಾಕ್ಷೇತ್ರ ಪ್ರಶಸ್ತಿ ತಗೊಂಡವರೆಲ್ಲ ದೊಡ್ಡ ದೊಡ್ಡ ಕಲಾವಿದರಾಗಿ ದೊಡ್ಡ ದೊಡ್ಡ ಪುರಸ್ಕಾರಗಳು ಬಂದಿದ್ದಾರೆ. ಕಾಲಮಿತಿ ಹೇಳಿದರು, ನನಗೆ ಪದ್ಮಶ್ರೀಗಳು ಬೇಡ, ನನಗೆ ಯಾವ ಅವಾರ್ಡು ಬೇಡ, ನನಗೆ ಈ ರೀತಿ ವೇದಿಕೆಯ ಸ್ನೇಹಿತರುಗಳ ಆಶೀರ್ವಾದವನ್ನು ಇರ್ತಾರೆ. ನಿನ್ನೆಲ್ಲ ಇರ್ತಾರೆ. ಗದಗಿನ ವೀರನಾರಾಯಣ ಸಂಪೂರ್ಣ ಆಶೀರ್ವಾದ ಇರುತ್ತೆ. ನನ್ನ ಮಾತು ಶುಭಾಶಯ. ಧನ್ಯವಾದ. ತಮ್ಮ ಸವಿ ನೆನಪುಗಳು ಬೇಕು, ಸವಿಯಲು ಬದುಕು ಎಂಬ ಕವಿವಾಣಿಯಂತೆ ಗದುಗಿನ ಜೊತೆಗಿನ ತಮ್ಮ ಸವಿ ನೆನಪುಗಳನ್ನು ಹಂಚಿಕೊಂಡಂತಹ ಹಿರಿಯ ನಟರು, ಪೋಷಕ ನಟರು ಶ್ರೀ ರಾಮಕೃಷ್ಣ ನಿರ್ಮಳಿಯವರಿಗೆ ತುಂಬುಡುವೆಯ ಧನ್ಯವಾದಗಳನ್ನು ಅರ್ಪಿಸ್ತಾ, ಹೆಸರಾಂತ ವೈದ್ಯರು, ಸಾಮಾಜಿಕ ಕಾರ್ಯಕರ್ತರು ಆದಂತಹ ಡಾಕ್ಟರ್ ಸಿ ವಿ ಬಿಡುಗಾಳ್ ಅವರು 2 ಮಾತುಗಳನ್ನು ತಾಮಲ್ಲಿ ತೋಟದ ಸಿದ್ಧಲಿಂಗ, ನಡೆದಾಡುವ ದೇವರು ಆಗಿರುವುದಂತಹ ಪುಟ್ರಾಜ್ ಗವಾಯಿಗಳು ನನ್ನ ಅನಂತ ನಮನಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ನಮ್ಮ ರಾಮಕೃಷ್ಣ ನೀನಳಿಯವರು ಹೇಳಿದರು,
ಪಿಂಡಾನಕ ಅವರು ದೊಡ್ಡ ಕಲಾವಿದರು, ಎಷ್ಟೋ ಸಿನಿಮಾ 250 ಸಿನಿಮಾಗಳನ್ನು ಮಾಡಿದ್ದಾರೆ. ಮತ್ತು ನಮ್ಮ ರಾಘವೇಂದ್ರ ಮಯ್ಯ ಅವರು, ಆಮೇಲೆ ನಮ್ಮ ಸೆಲ್ಫೋ ಇಂಡಿಯಾದ ಡಾಕ್ಟರ್ ಮೋಹನ್ ಅವರು ಅತ್ಯಂತ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಂದ್ರೆ ನಿಜವಾಗಿ ಈ ಗದಗಿನ ಜನ ಪುಣ್ಯ ಮಾಡಿದ್ರಂದ್ರೆ ಪುಣ್ಯ ಬೀಳೋದು ತಪ್ಪಲೇ ಆಗಿರ್ತಿಲ್ಲ. ನಮ್ಮ ಈ ಕಲಾಚೇತನ ಶ್ರೀನಿವಾಸ್ ಅವರು ನಮ್ಮದು ಸುಮಾರು 35 ವರ್ಷಗಳಿಂದ ಅಭಿನವ ಸಂಬಂಧ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ಅವರಿಗೆ ಕರೆದು ಸನ್ಮಾನ ಮಾಡಿ ಅವರ ಬಗ್ಗೆ ಮನದ ಮಾತನ್ನು ಅವರಿಗೆ ಹೇಳಿದ್ದಾರೆ. ಅದೇ ರೀತಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಓಪನಿಂಗ್ ಆದಾಗ ಆ ಪ್ರಧಾನಮಂತ್ರಿಗಳೇ ಅವ್ರನ್ನ ಕರೆಸಿದ್ರು. ಈ ರೀತಿ ಇವತ್ತಿನ ದಿವಸ ಈ ಕ್ರೀಡೆ ಮತ್ತು ವೈದ್ಯಕೀಯ ಮತ್ತು ಕೃಷಿಯನ್ನು ಅವರು ಒಂದು ಕಲೆ ಕ್ಷೇತ್ರದಲ್ಲಿ ಹೋಲಿಸಿ ನನಗೆ ಸನ್ಮಾನ ಮತ್ತು ಕಲಾಚೇತನ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನಾನು ಅವರಿಗೆ, ಅವರ ಕುಟುಂಬದವರಿಗೂ ಈ ಕಲಾಚೇತನದ ಎಲ್ಲ ಸದಸ್ಯರಿಗೂ, ಕಲಾಚೇತನ ಸಂಘದವರಿಗೆ ನನ್ನ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಜವಾಗಿ ನಾವು ವೈದ್ಯನಾಗಿ ಇವತ್ತಿನ ದಿವಸ ಕೃಷಿಕನಾಗಿ, ವೈದ್ಯನಾಗಿ, ಕ್ರೀಡೆ ಮನುಷ್ಯನ ಅವಿಭಾಜ್ಯ ಅಂಗ. ಎಲ್ಲರೂ, ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ನೀವು ದಿನಾಲು ಮುಂಜಾನೆ ವಾಕಿಂಗ್ ಬರಲಿ ಅಂತ ಹೇಳ್ತೀನಿ. ಅಂದರೆ ನಮ್ಮ ಆರೋಗ್ಯವನ್ನು ನಾವು ಸದೃಢವಾಗಿರ್ಬೇಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳ್ಬೇಕಂದ್ರೆ ನಾವು ಮುಂಜಾನೆ ದಿನಾಲು 5 ಕಿಲೋಮೀಟರ್ 6 ಕಿಲೋಮೀಟರ್ ತೀವ್ರ ನಡಿಗೆ ಮಾಡ್ತೀವಿ. ಅದೇ ರೀತಿ ಎಲ್ಲರಿಗೆ ಹೇಳ್ತೀವಿ ನಾವು, ನಮ್ಮೊಂದು ದೊಡ್ಡ ಗ್ರೂಪ್ ಇದೆ, ಆ ಗ್ರೂಪ್ ನಾವು ಸಹಿತ ಬಂದಿದ್ದಾರೆ ಈಗ. ಅದೇ ರೀತಿ ಕ್ರೀಡೆಯ ಮಹತ್ವ ಬಹಳ ಕ್ರಿಸ್ತಶಕ ಪೂರ್ವ 775 ಇಸ್ವಿಗಿಂತ ಮೊದಲೇ ಇದೆ. ಗ್ರೀಸ್ ದೇಶದಲ್ಲಿ ಒಲಿಂಪಿಕ್ ಆಟ ಶುರುವಾಯಿತು ಅವಾಗಿನ ಜನ. ಮತ್ತು ಆಮೇಲೆ ಈಗಿನ ಮಾಡರ್ನ್ಗಳಲ್ಲಿ ಗ್ರೀಸ್ನಲ್ಲೇ ಶುರುವಾಯಿತು. ಅನ್ನ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ ಗೇಮ್ಸ್ ನಡೀತಾ ಇದ್ದಾವೆ. ಆದ್ದರಿಂದ ನಾವು ನಮ್ಮ ಒಂದು ಆರೋಗ್ಯವನ್ನು ಸದೃಢವಾಗಿರ್ಬೇಕಂದ್ರೆ ಕ್ರೀಡೆಯ ಮಹತ್ವ, ಪ್ರತಿಯೊಬ್ಬರು ಆಕ್ಟಿವ್ ಆಗಿರಬೇಕು. ಫಿಸಿಕಲ್ ಆಕ್ಟಿವಿಟಿ ಇಸ್ ದ ಅಲ್ಟಿಮೇಟ್ ಥಿಂಗ್ ಫಾರ್ ಕೀಪಿಂಗ್ ಗುಡ್ ಹೆಲ್ತ್. ಆಕ್ಟಿವ್ ಆಗಿರಬೇಕು, ದಿನಾಲು ಓಡಾಡಬೇಕು, ಕುಂತಲ್ಲೇ ಕೂಡಬಾರ್ದು ಅಂತಕ್ಕಂಥ ಮಾತನ್ನು ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಈ ಆರೋಗ್ಯದ ಬಗ್ಗೆ ನಾವು ತಿಂತಕ್ಕಂಥ ಆಹಾರ ಬಹಳ ಮುಖ್ಯ. ಅದಕ್ಕೆ ನಾವು ಎಂಥ ಆಹಾರ ನೋಡ್ಕೊಂಡ್ರೆ ಅಕ್ಕಿಯನ್ನು ತಿಂದು ತಪ್ಪಾಗ್ತಾರೋ, ಆಮೇಲೆ ಡಯಾಬಿಟಿಸ್ ಆಗುತ್ತೆ. ಅಕ್ಕಿಯನ್ನು ಉಣ್ಣುವನು ಹಕ್ಕಿ ಅಂತ ಆಗುವ ಸಿಕ್ಕು ರೋಗದಲ್ಲಿ ರೊಕ್ಕವು ಬಿಟ್ಟು ದಿಕ್ಕುತ್ತಲಿರೋ ಸರ್ವತ್ರ. ಅಂದ್ರೆ ಅಕ್ಕಿಯನ್ನು ಉಣ್ಣಬೇಕಪ್ಪ. ರಾಗಿಯನ್ನು ಉಣ್ಣುವನು ನಿರೋಗಿ ಎಂದು ಹೇಳಿಸಿದನು. ಬವಣಿಗವನು ಬೀಳನು. ರಾಗಿ ಬೆಳೆಯುವುದು ಬಡವರಿಗಾಗಿ ಅಂತಕ್ಕಂಥ ಮಾತು ಸರ್ವಜ್ಞ ಅಂತಕ್ಕಂಥ ಸರ್ವಜ್ಞ 16ನೇ ಶತಮಾನದಲ್ಲಿ ಇದೇ ನಮ್ಮ ಹಿರೇಕೆರೂರು ತಾಲೂಕಿನಲ್ಲಿ ಹುಟ್ಟಿದಂಥ ಸರ್ವಜ್ಞ ಮೂರ್ತಿ ತ್ರಿಪದಿಗಳ ಮುಖಾಂತರ ಎಂತ ಮಾತುಗಳನ್ನು ಹೇಳಿದ ನೋಡ್ರಿ. ನವಣಿ ಬಗ್ಗೆ ನವಣಿ ಉಣ್ಣ ಮುಂದೆ ಹೋಗ್ತೀವಿ. ನವಣಿಯನ್ನು ಉಂಬವನು ಅವನಾಗಿರುವನು, ಬವಣಿಗವನು ಬೀಳನು. ಥವಣೆಯಲ್ಲಿ ಅಂದ ಸರ್ವಜ್ಞ, ನನಗೆ ಯಾವ ದವಾಖಾನೆ ಬೇಕು, ನನಗೇನ ದವಾಖಾನೆ ಬೇಕು ಅಂತಕ್ಕಂಥ ಮಾತನ್ನು ಸರ್ವಜ್ಞ ಹೇಳಿದ್ದಾನೆ. ಎಂತೆಂಥ ಮಾತು ಹೇಳಿ ನೋಡ್ರಿ. ಆದ್ದರಿಂದ ಈ ಒಂದು ವೈದ್ಯರಾಗಿದ್ದರಿಂದ ಒಂದೆರಡು ಮಾತು ಹೇಳಿದ್ದಾನೆ ಅಷ್ಟೇ. ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿ ಇಟ್ಕೋಬೇಕು. ಕೃಷಿಯಲ್ಲಿ ಸಹಿತ ನಾನು ಬಹಳ ಆಸಕ್ತಿ ಇತ್ತು. ಸಣ್ಣವರಿದ್ದಾಗ ನಾವು ಕೃಷಿಯನ್ನೇ ಮಾಡ್ತಿದ್ವಿ. 10 ವರ್ಷದ ಮಟ್ಟ ಸಾಲಿಗೆ ಹೋಗಿಲ್ಲ. ನಮ್ಮೂರಾಗ ಯಾಕೆ ಹೋಗ್ತಂದ್ರೆ ಸಾಲಿ ಇದ್ದಿಲ್ಲ ಅವಾಗ. ನಾನು 10 ವರ್ಷಕ್ಕೆ ಕಲಿಕೇರಿ ಅಂತ ಹೋಗಿ ನಡ್ಕೊಂತ ಹೋಗಿ ಕಲಿಬೇಕಾಗಿತ್ತು. ಅಲ್ಲಿ 10 ವರ್ಷಕ್ಕೆ ಒಂದೆಂಟು ಕಲಿತಿದ್ವಿ. ಅಲ್ಲಿಂದ ಸುಮ್ಮನೆ ಹಂಗೆ ನಾವು ನಮ್ಗೆ ನಮ್ಮ ಐಎಂಎಲ್ಗೆ ಒಂದು ಕ್ವಶನ್ ಕೇಳಿದ್ರೆ, ನೀವಿಷ್ಟು ರಾಷ್ಟ್ರ ಮಟ್ಟದೊಳಗೆ ವಾಕಿಂಗ್ ಸ್ಪರ್ಧೆಯಲ್ಲಿ, ಓಟ ಸ್ಪರ್ಧೆಯಲ್ಲಿ 70 ಬಂದಿರಲ್ಲ, ನಿಮ್ಗೆ ಗುಟ್ಟು ಏನಂತಂದಾಗ ನಮ್ಮ ಊರಾಗ ಗುಟ್ಟೈತಿ. ಆ ಗುಡ್ಡ ಸಣ್ಣವಿದ್ದಾಗ ಹತ್ತಿದ್ದೆ, ದನ ಕಾಯಕ್ಕೆ ಹೋಗ್ತಿದ್ದೆ, ಕುರಿ ಕಾಯಕ್ಕೆ ಹೋಗ್ತಿದ್ದೆ ಅಂತಕ್ಕಂಥ ಮಾತನ್ನು ಅವಾಗ ಹೇಳಿದ್ದಾನೆ. ಈ ನಮ್ಮ IMA ಫೋಕಸ್ ಇದ್ದಿದೆ. ಆ ಫೋಕಸ್ನಲ್ಲಿ ನಾನು ವಿವರಣೆ ಮಾಡಿದ್ದೆ ಅವ್ರಿಗೆ. ಇಷ್ಟೊಂದು ನಿಮ್ಮದು ಆ ಗುಡ್ಡದ ಒಂದು ಚಿತ್ರವನ್ನು ಸಹಿತ ಅವರಿಗೆ ಕಳಿಸಿದ್ದು ನಾನು. ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡಿ ನಮ್ಮ IMA ಫೋಕಸ್ ಸಹಿತ ಅವರು ಮಾಡಿದರು. ಆದ್ದರಿಂದ ನಮ್ಮ ಕಲಾಕ್ಷೇತ್ರ ಕಲೆ ಬಗ್ಗೆ ಒಂದು ಎಂತ ನೋಡಿ, ಸುಮಾರು 27 ವರ್ಷದಿಂದ ಈ ನಮ್ಮ ಶ್ರೀನಿವಾಸ್ ಅವರು ಇದನ್ನು ಹೆಂಗೆ ಗದಗಿನ ಜನರಿಗೆ ಅವ್ರು ಎಲ್ಲಿಂದಲೂ ಬಂದು ಹೋಟೆಲ್ ಉದ್ಯಮ, ಅವರು ನಿಜವಾಗಿ ಬಹುಮುಖ ಪ್ರತಿಭೆಗಳವರಂದ್ರೆ ನಮ್ಮ ಶ್ರೀನಿವಾಸ್ ಅವರು. ಹೋಟೆಲ್ ಉದ್ಯಮ ಮತ್ತು ಈ ಕಲಾಚೇತನ, ಆಮೇಲೆ ಪತ್ರಿಕೋದ್ಯಮ ಕವನ ಬರೆಯುವಲ್ಲಿ ಭಯಂಕರ. ಈಗ ನೋಡ್ರಿ, ಕುಂತಲ್ಲೇ ಕವನ ಬರೀತಾರೆ ಅವ್ರು. ದಿನ 20 ಕವನ ಬರ್ತಾರೆ ನೋಡ್ರಿ, ಬರ್ತಾ ಆಮೇಲೆ
ಅಂತ ಕಲೆಯುಳ್ಳವರು ಇವತ್ತಿನ ದಿವಸ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಹೊಂದಬೇಕಾಗಿತ್ತು. ಹೋಟೆಲ್ ಉದ್ಯಮದಲ್ಲಿ ಸಹಿತ ಅವರು ಮೊದಲ ಬಂದಾಗ ಇಲ್ಲೇ ಗದಗ ರೆಸ್ಟೋರೆಂಟಲ್ಲಿ ಯಾವಾಗಲೂ ನಮ್ಗೆ ಅವ್ರಿಗೆ ಭಾಳ ಮಾತುಕತೆ ಯಾವಾಗಲೂ ಫುಲ್ ಭೇಟಿ ಆಗ್ತಿದ್ವಿ, ಮಾತಾಡ್ತಿದ್ವಿ. ಅವರು ನಮ್ದು ಅತ್ಯಂತ ನಿಕಟ ಸಂಬಂಧ ಅಂದ್ರೆ ತಪ್ಪಾಗಿದ್ದಿಲ್ಲ. ಆದ್ರಿಂದ ನಾನು 5 ಗೋಲ್ಡ್ ಮೆಡಲ್ ತಂದಾಗ ಫಸ್ಟ್ ನಮ್ಮ ದವಾಖಾನೆಗೆ ಬಂದು ಸನ್ಮಾನ ಮಾಡಿದ್ರು ಅವರ. ಕರ್ನಾಟಕಕ್ಕೆ ಬಂದಾಗ ಇಲ್ಲ ವಿಜಯವಾಡದಿಂದ ಇವತ್ತು ಅವ್ರು ಸನ್ಮಾನ ಮಾಡ್ತೀನಿ, ನಾನು ಫಸ್ಟ್ ತಾಣ ಹೋಗ್ತೀನಿ ಅಂತೇಳಿ ಬಂದ ಪ್ರಥಮ ಹೋಗಿ ಎಲ್ಲ ಪೇಪರ್ಸ್ನಲ್ಲಿ ಕರೆಕ್ಟ್ ಮಾಡಿಬಿಟ್ರು. ಅಂಥ ಒಂದು ಅವ್ರಿಗೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಿ ಅವರ ಆಯುರಾರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಈ ಕಲಾಕ್ಷೇತ್ರ ಇನ್ನೂ ಮುಂದೆ ಬಂದು ನೋಡಿ ಎಷ್ಟೋ ಮಂದಿ ಅವ್ರು ಹೇಳಿದರು ಪದ್ಮಶ್ರೀ ಪಡೆದರು ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು. ಅಂತ ಒಂದು ಕಲೆಯ ಬಗ್ಗೆ ಆಸಕ್ತಿ ಈ ಕಲಾವಿದರು ಯಾವಾಗಲೂ ಶ್ರೀಮಂತರಲ್ಲ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದರು. ಕಲೆ ನಿಜವಾಗಿ ಅದಕ್ಕೊಂದು ಆಸಕ್ತಿ ಅದು ನಮ್ಗೆ ಬೇಕಾದ ಬಡತನ ಇರಲಿ ಇನ್ನೊಂದಿರಲಿ. ನಾನು ಸಣ್ಣವಿದ್ದಾಗ ನಾಟಕ ನೋಡಿದ್ದೀವಿ, ರಾಮಕೃಷ್ಣ ಇವರೆಲ್ಲ ನಾಟಕ ನೋಡಿ ನಾನು ರಾಜೇಶ್ ಅವರು ಆ ಮುಂಡ್ರಿಗೆ ನಾಟಕಕ್ಕೆ ಟಿಪ್ಪು ಸುಲ್ತಾನ್ ನಾಟಕ ಬರ್ತಿದ್ದವರು, ಟಿಪ್ಪು ಸುಲ್ತಾನ್ ಪಾಠ ಮಾಡ್ತಿದ್ರು. ಅವ್ರು ರಾತ್ರಿ ಹೋಗ್ತಿದ್ವಿ ನಾವು ಅವಾಗ ಬಂಡಿ ಕಟ್ಕೊಂಡು. ಅಂತಕ್ಕಂಥ ಒಂದು ಕಲೆ ಬಗ್ಗೆ ಆಸಕ್ತಿಯನ್ನು ಈ ಹೊಂದಿದೆ ಈ ಕಲಾಕ್ಷೇತ್ರಕ್ಕೆ ನನ್ನ ಅನಂತನ ವಂದನೆಯನ್ನು ಸಲ್ಲಿಸಿ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್ ಮಾತಾಕಿ, ಕರ್ನಾಟಕ ಮಾತಾಕಿ. ತೆಗೆದುಕೊಂಡು ನಿರಂತರ ಸಮಾಜ ಸೇವಾ ಕಾರ್ಯದಲ್ಲಿರುವಂತಹ ಡಾಕ್ಟರ್ ಬಡಿನಹಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಕಲಾಕ್ಷೇತ್ರದ ಕಾರ್ಯಕ್ರಮಗಳು ಕಳೆದ 27 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂದರೆ ಅದ್ರ ಹಿಂದೆ ಒಂದು ಧೀಮಂತ ಶಕ್ತಿ ಇದೆ. ಅದು ತೋಟದಾರ್ಯ ಜಗದ್ಗುರುಗಳು, ಅದು ತೋಟದಾರ್ಯ ಸಂಸ್ಥಾನ ಪೀಠ. ಅದರ ಜೊತೆಗೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರ ಪ್ರೋತ್ಸಾಹ ನೀಡ್ತಾ ಇರುವರು ತೋಟದಾರ್ಯ ಸಂಸ್ಥಾನ ಮಟ್ಟದ ಆಡಳಿತಾಧಿಕಾರಿಗಳಾದ ಶ್ರೀ ಎಸ್ ಪಟ್ಟಣ ಶೆಟ್ಟಿ ಸರ್ ಅವರು, ಶಿಕ್ಷಣ ತಜ್ಞರು.